ಬಡ್ಡಿ ಅಂದ್ರೇನು, ಬಡ್ಡಿ ದರ ಅಂದ್ರೇನು, ಬಡ್ಡಿ ದರ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಹಾಗೆ ಸಾಲಗಳ ಮೇಲಿನ ಬಡ್ಡಿ ದರಗಳು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸಾಲಗಳ ಮೇಲಿನ ಬಡ್ಡಿ ದರ ನಿಗದಿಪಡಿಸುವಾಗ ಪರಿಗಣಿಸಬೇಕಾದಂತಹ ಅಂಶಗಳು ಅನ್ನುವಂತಹ ಒಂದು ವಿಷಯ ಇದೆ, ಅದರಲ್ಲಿ ನಾವು ಒಂದಿಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಹಾಗೆ ಈ ಬಡ್ಡಿ ದರ ನಿಗದಿಪಡಿಸುವಾಗ ಇರುವಂತಹ ಇತರ ಕಾಯ್ದೆಗಳ ಅಂಶಗಳು ಯಾವ್ದಾವ್ದನ್ನು ನಾವು ಗಮನಿಸಬೇಕು ಅದನ್ನು ತಿಳ್ಕೊಳ್ಳೋಣ. ಹಾಗೆ ಒಟ್ಟಾರೆ ಸಾಲದ ವ್ಯವಹಾರಗಳ ಬಗ್ಗೆ ಗಮನಿಸಬೇಕಾದಂತಹ ಇತರೆ ಅಂಶಗಳ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತು ಬಡ್ಡಿ ವಿಚಾರದಲ್ಲಿ ಬಡ್ಡಿ ದರ ಅಂದ್ರೆ ಏನು ಅನ್ನೋದನ್ನ ನಾವು ಹಿಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡಿದ್ವಿ. ಯಾವುದೇ ಬೇರೆಯವರ ಹಣವನ್ನ ಉಪಯೋಗಿಸುವಾಗ ನೀಡುವಂತಹ ಶುಲ್ಕ ಅಥವಾ ಪಡೆಯುವಂತಹ ಶುಲ್ಕಕ್ಕೆ ಬಡ್ಡಿ ಅಂತ ಹೇಳ್ತೀವಿ. ಅದನ್ನ ನಿಗದಿಪಡಿಸುವಂತಹ ಮಾನದಂಡ ಏನಿದೆ ಅದಕ್ಕೆ ಬಡ್ಡಿ ದರ ಅಂತ ಹೇಳ್ತೀವಿ ಅನ್ನೋದನ್ನೆಲ್ಲ ವಿಸ್ತೃತವಾಗಿ ನಾವು ತಿಳ್ಕೊಂಡಿದ್ವಿ. ಈಗ ಸಹಕಾರ ಸಂಸ್ಥೆಗಳಲ್ಲಿ ಇರುವಂತಹ ಸಾಲಗಳ ಮೇಲಿನ ಬಡ್ಡಿ ದರಗಳ ಬಗ್ಗೆ ಕೆಲವೊಂದು ಅಂಶಗಳನ್ನ ನಾನು ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೇನೆ. ತಾವೆಲ್ಲರೂ ಗಮನ ಇಟ್ಟು ಕೇಳಬೇಕು. ಸಹಕಾರ ಸಂಸ್ಥೆಗಳಲ್ಲಿ ಆದಾಯದ ಮೂಲಗಳು ಯಾವ್ದ್ಯಾವ್ದು ಅಂದ್ರೆ ಮೊದಲನೇದು ಸಾಲದ ಮೇಲೆ ನಾವು ಸಂಗ್ರಹಿಸುವಂತ ಬಡ್ಡಿ. ಎಸ್ಪೆಷಲಿ ನಾನಿವತ್ತು ಉದ್ದೇಶಿಸಿ ಮಾತನಾಡ್ತಾ ಇರುವಂತದ್ದು ಪತ್ತಿನ ಸಹಕಾರ ಸಂಘಗಳು. ಪತ್ತಿನ ಸಹಕಾರ ಸಂಘಗಳಲ್ಲಿ ಅತಿ ಪ್ರಮುಖವಾದಂತಹ ಮೂಲ ಸಾಲಗಳ ಮೇಲಿನ ಬಡ್ಡಿ. ಇನ್ನು ಹೂಡಿಕೆ ಮೇಲಿನ ಬಡ್ಡಿ ಇರ್ತದೆ, ಹಾಗೆ ಇತರೆ ಚಟುವಟಿಕೆಗಳಿನ ಆದಾಯ ಇರ್ತದೆ, ಹಾಗೆ ಇತರೆ ಆದಾಯಗಳಿರ್ತದೆ. ಅವುಗಳ ಮೇಲೆ ನಾನು ಇವತ್ತು ಚರ್ಚೆ ಮಾಡ್ತಾ ಇಲ್ಲ. ಇವತ್ತಿನ ಸಂಚಿಕೆಯಲ್ಲಿ ನನ್ನ ವಿಷಯ ಸಾಲಗಳ ಮೇಲಿನ ಬಡ್ಡಿ ದರಗಳು, ಇಂಟ್ರೆಸ್ಟ್ ಆನ್ ಲೋನ್ಸ್. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿದೆ, ಒಂದು ಮಾದರಿ ಪತ್ತಿನ ಸಹಕಾರ ಸಂಸ್ಥೆಯಲ್ಲಿ ಆದಾಯ ಎಷ್ಟು ಬರುತ್ತೆ ಅಂದ್ರೆ ಸಾಲಗಳ ಮೇಲಿನ ಬಡ್ಡಿಯಿಂದ 75% 85% ಆದಾಯವನ್ನು ಗಳಿಸ್ತೇವೆ ನಾವು. ಒಟ್ಟು ಆದಾಯದಲ್ಲಿ 75% 85% ನಮಗೆ ನೀಡಿದ ಸಾಲಗಳ ಮೇಲಿನ ಬಡ್ಡಿಯಿಂದ ಬರ್ತದೆ. ಹೂಡಿಕೆಗಳ ಮೇಲಿನ ಬಡ್ಡಿಯಿಂದ ಒಂದಿಷ್ಟು 10% 20% ಮಾತ್ರ ಬರ್ತಾ ಇದೆ. ಇದು ನಾನು ಹೇಳ್ತಾ ಇರುವಂತದ್ದು ಒಂದು ಮಾದರಿ ಪತ್ತಿನ ಸಹಕಾರ ಸಂಸ್ಥೆ, ಒಂದು ಬೆಳೆದು ನಿಂತ ಕಾನೂನಾತ್ಮಕವಾಗಿ ಎಲ್ಲ ವ್ಯವಹಾರವನ್ನು ನಡೆಸ್ತಾ ಇರುವಂತಹ, ಸುವ್ಯವಸ್ಥಿತವಾಗಿ ನಡೀತಾ ಇರುವಂತಹ, ಸುಸ್ಥಿರವಾಗಿರುವಂತಹ ಒಂದು ಪತ್ತಿನ ಸಹಕಾರ ಸಂಘದಲ್ಲಿ ಆದಾಯದ ಬ್ರೇಕಪ್ ಹೇಗಿರ್ತದೆ ಅಂದ್ರೆ ಈ ರೀತಿ ಇರುತ್ತೆ. ಬಡ್ಡಿಯೇತರ ಆದಾಯಗಳು ಒಂದು 5% 10% ಇರುತ್ತೆ. ಬೇರೆ ಬೇರೆ ಚಟುವಟಿಕೆಗಳಿಂದ, ಈ ಸ್ಟಾಂಪಿಂಗ್ ಇರ್ಬೋದು ಅಥವಾ ಬೇರೆ ಬೇರೆ ಚಟುವಟಿಕೆ ನಡೆಸ್ತಾ ಇದ್ರೆ ಅದರಿಂದ ಆದಾಯಗಳು ಹೆಚ್ಚು ಬರೋದಿಲ್ಲ. ಮತ್ತು ಇತರೆ ಆದಾಯಗಳು, ಶುಲ್ಕಗಳಿರ್ಬೋದು ಅಥವಾ ಸಾಲಗಾರರಿಗೆ ವಿಧಿಸುವಂತಹ ಬೇರೆ ಬೇರೆ ಶುಲ್ಕಗಳ ಇಂದ ಬರುವಂತಹ ಆದಾಯಗಳು 1% 5% ಇರ್ತದೆ. ಒಟ್ಟಾರೆ ಮೇಜರ್ 75% 85% ಇನ್ಕಮ್ ಇರುವಂತದ್ದು ನಮಗೆ ಸಾಲಗಳ ಮೇಲಿನ ಬಡ್ಡಿಯಿಂದ. ಹಾಗಾಗಿ ಈ ಸಾಲಗಳ ಮೇಲಿನ ಬಡ್ಡಿ ಅತ್ಯಂತ ಪ್ರಮುಖವಾಗಿರುವಂತದ್ದು. ನಾವು ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ಸಾಲ ಅತ್ಯಂತ ಪ್ರಮುಖವಾಗತ್ತೆ ಯಾಕೆ ಪತ್ತಿನ ಸಹಕಾರಿಗಳಲ್ಲಿ ಅಂದ್ರೆ, ಪತ್ತಿನ ಸಹಕಾರ ಸಂಘಗಳಲ್ಲಿ ಎಲ್ಲ ವೆಚ್ಚಗಳನ್ನು ಭರಿಸುವವರು ಯಾರು ಅಂತ ಹೇಳಿದ್ರೆ ಸಾಲಗಾರರು. ಸದಸ್ಯರಿಗೆ ಡಿವಿಡೆಂಡ್ ನೀಡುವವರು ಯಾರು? ಸಾಲಗಾರರು. ಯಾಕೆಂದ್ರೆ ಸಾಲಗಾರರ ಆದಾಯದಲ್ಲಿ ಉಳಿಸಿ ನಾವು ಲಾಭವನ್ನ ತೋರಿಸಿ ಅದರಿಂದ ಡಿವಿಡೆಂಡ್ ಹಂಚುತ್ತೀವಿ. ಠೇವಣಿದಾರರಿಗೆ ಬಡ್ಡಿ ನೀಡುವವರು ಯಾರು? ಸಾಲಗಾರರು. ಯಾಕೆಂದ್ರೆ ಠೇವಣಿದಾರ ನೀಡಿರುವಂತಹ ಹಣವನ್ನ ಸಾಲವಾಗಿ ನೀಡಿ ಅದರಿಂದ ಬಡ್ಡಿಯನ್ನ ಪಡೆದು ಅದರಲ್ಲಿ ನಾವು ಠೇವಣಿದಾರರಿಗೆ ಬಡ್ಡಿಯನ್ನು ಕೊಡ್ತೇವೆ. ಹಾಗೆ ಸಾಲಿಗರಿಗೆ ಬಡ್ಡಿ ನೀಡುವವರು ಕೂಡ ಸಾಲಗಾರರು. ಸಾಲಿಗರು ಅಂದ್ರೆ ನಾವು ಸಾಲವನ್ನು ಪಡೆದಿದ್ರೆ, ನಾವು ಕೂಡ ಬೇರೆ ಕಡೆಯಿಂದ ಸಾಲವನ್ನು ಪಡೆದಿದ್ರೆ ಅದಕ್ಕೆ ಬಡ್ಡಿ ಪಾವತಿಸ್ಲಿಕ್ಕೆ ನಮಗೆ ಆದಾಯದ ಮೂಲ ಯಾವುದು? ಸಾಲಗಾರ. ಸಿಬ್ಬಂದಿಗಳಿಗೆ ಸಂಬಳ ನೀಡುವವರು ಯಾರು? ಸಾಲಗಾರರು. ಹಾಗೆ ಎಲ್ಲ ವೆಚ್ಚಗಳನ್ನ ಭರಿಸುವಂತವ್ರು ಯಾರು? ಸಾಲಗಾರರು. ಆಡಳಿತಾತ್ಮಕ ವೆಚ್ಚಗಳು, ಬಾಡಿಗೆ ಇರ್ಬೋದು, ಬಾಕಿ ಎಲ್ಲ ವೆಚ್ಚಗಳನ್ನ ಏನೇನು ವೆಚ್ಚಗಳು ಬರ್ತದೆ ಅದೆಲ್ಲದನ್ನು ಭರಿಸುವಂತವ್ರು ಸಾಲಗಾರರು. ಹಾಗಾಗಿ ಸಾಲಗಾರರೇ ಅತ್ಯಂತ ಪ್ರಮುಖವಾದಂತ ಗ್ರಾಹಕರು ನಮ್ಮ ಪತ್ತಿನ ಸಹಕಾರ ಸಂಸ್ಥೆಗಳಲ್ಲಿ. ಹಾಗಾಗಿ ಈ ಸಾಲಗಳ ನಿರ್ವಹಣೆ ತುಂಬಾ ಪ್ರಮುಖವಾಗಿರ್ತದೆ. ಅದಕ್ಕೋಸ್ಕರ ಸಾಲಗಳ ಮಂಜೂರಿ, ನಿರ್ವಹಣೆ, ವಸೂಲಿಯಲ್ಲಿ ನಾವು ಅತ್ಯಂತ ಪ್ರಮುಖವಾದಂತ ಆದಾಯದ ಮೂಲವಾಗಿರೋದ್ರಿಂದ ಅದನ್ನ ಚೆನ್ನಾಗಿ ನಿರ್ವಹಿಸಬೇಕಾಗತ್ತೆ. ಈಗಾಗಲೇ ಹೇಳ್ದಂಗೆ ಬಡ್ಡಿ
ಪತ್ತಿನ ಸಹಕಾರಿಗಳ ಪ್ರಮುಖ ಆದಾಯದ ಮೂಲ. 75ರಿಂದ 80% ಅಷ್ಟು ಅಥವಾ 85% ಅಷ್ಟು ಆದಾಯ ಬರುವಂತದ್ದು ಎಲ್ಲಿಂದ ಅಂದ್ರೆ ಬಡ್ಡಿಯಿಂದ. ಬಡ್ಡಿ ಯಾವುದರ ಮೇಲಿನ ಬಡ್ಡಿ? ಸಾಲಗಳ ಮೇಲಿನ ಬಡ್ಡಿ. ನೀಡಿದ ಸಾಲಗಳ ಮೇಲಿನ ಬಡ್ಡಿಯಿಂದ ಬರುವಂತದ್ದು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಇರ್ತದೆ. ಹಾಗಾಗಿ ಈ ಸಾಲಗಳ ನಿರ್ವಹಣೆ ಅತ್ಯಂತ ಪ್ರಮುಖವಾಗಿರುತ್ತದೆ. ಪ್ರಾಡಕ್ಟ್ ಮಿಕ್ಸ್ ಗಳನ್ನು ಚೆನ್ನಾಗಿ ಮಾಡ್ಬೇಕಾಗತ್ತೆ. ದೀರ್ಘಾವಧಿ ಸಾಲ, ನಾನು ಒಮ್ಮೆ ಸಾಲಗಳ ಬಗ್ಗೆ ಸಾಲ ನಿರ್ವಹಣೆ ಬಗ್ಗೆ ಮಾತನಾಡುವಾಗ ಹೇಳಿದ್ದೆ, ಸಾಲ ನಿರ್ವಹಣೆಯಲ್ಲಿ ಯಾವ ಯಾವ ಅಂಶಗಳನ್ನು ಪರಿಗಣಿಸಬೇಕು ಅಂತ. ಪ್ರಾಡಕ್ಟ್ ಮಿಕ್ಸ್ಗಳು ಇರಬೇಕು. ಅಂದ್ರೆ ದೀರ್ಘಾವಧಿ ಸಾಲ, ಅಲ್ಪಾವಧಿ ಸಾಲ, ಜಾಮೀನು ಸಾಲ, ಭದ್ರತಾ ಸಾಲ, ಅರೆ ಭದ್ರತಾ ಸಾಲ, ಈ ರೀತಿ ಅನೇಕ ಸಾಲಗಳ ವಿಧಗಳಿದ್ದಾವೆ. ಅವುಗಳ ಮಿಕ್ಸ್, ಪ್ರಾಡಕ್ಟ್ ಮಿಕ್ಸ್ ಚೆನ್ನಾಗಿದ್ರೆ ನಮಗೆ ಎಲ್ಲೂ ಸುಸ್ಥಿರವಾಗಿರುತ್ತೆ. ಯಾವುದೇ ಒಂದು ಪ್ರಾಡಕ್ಟ್ ಮೇಲೆ ನಾವು ಅತಿಯಾದ ಅವಲಂಬನೆ ಇರ್ಕೂಡುದು ಅನ್ನೋದು. ಮತ್ತೆ ಯಾವುದೇ ಸಾಲಗಳ ಯೋಜನೆ ಆಗಿರ್ಲಿ, ಇವತ್ತಿನ ಕಾಲಮಾನಕ್ಕೆ ಹೇಗಿರ್ಬೇಕು ಆ ರೀತಿಯೇ ತಕ್ಕನಾಗಿರ್ಲಿ. ಹಿಂದಿನ ಕಾಲದ ಸಾಲದ ಯೋಜನೆಗಳಿಗೂ ಇವತ್ತಿನ ಯೋಜನೆಗಳಿಗೂ ತುಂಬಾ ವ್ಯತ್ಯಾಸಗಳಿದೆ. ಯೋಜನೆಗಳನ್ನ ಈಗ ರೆಡಿಮೇಡ್ ಯೋಜನೆಗಳಿಗಿಂತ ಟೈಲರ್ ಮೇಡ್ ಯೋಜನೆಗಳು ಹೆಚ್ಚು ಪ್ರಚಲಿತ ಮತ್ತು ಅದು ಹೆಚ್ಚು ಪಾಪ್ಯುಲರ್ ಆಗಿದೆ. ಹಾಗಾಗಿ ಸಾಲದ ಇವತ್ತಿನ ಕಾಲಮಾನದಲ್ಲಿ ಯಾವ ರೀತಿ ಬೇಡಿಕೆ ಇದೆ ಅನ್ನೋದನ್ನ ನೋಡ್ಕೊಳ್ಬೇಕಾಗತ್ತೆ. ಮಂಜೂರಾತಿ ಸಮರ್ಪಕವಾಗಿದ್ರೆ 50% ವಸೂಲಾದಂಗೆ. ಅಂದ್ರೆ ಸಾಲವನ್ನ ಮಂಜೂರಾತಿ ಮಾಡುವಾಗ ಸರಿಯಾದ ಕ್ರಮವನ್ನು ಅನುಸರಿಸಿ ಅದು ಮಾಡಿದ್ರೆ 50% ಈಸ್ ರಿಕವರ್ಡ್. ಹಾಗಾಗಿ ನಾನು ಹಿಂದೆ ಕೂಡ ಹೇಳಿದ್ದೆ, ಮಂಜೂರಾತಿ ಪ್ರಕ್ರಿಯೆ ಸರಿಯಾಗಿ ಆಗಿದ್ರೆ ನಾವು ವಸೂಲಾತಿಗೆ ಹೋಗೋದು ಬೇಡ, ಮರುಪಾವತಿ ಪ್ರಕ್ರಿಯೆ ಸರಿಯಾಗತ್ತೆ. ಹಾಗಾಗಿ ವಸೂಲಿಗಿಂತ ಮರುಪಾವತಿಗೆ ಆದ್ಯತೆಯನ್ನು ನೀಡಬೇಕಾಗತ್ತೆ. ಇದಕ್ಕೆ ಪೂರಕವಾಗಿ ನಮ್ಮಲ್ಲಿ ನಮ್ಮ ಸಿಬ್ಬಂದಿಗಳಿಗೆ, ನಿರ್ದೇಶಕರಿಗೆ ಯಾವುದು ತರಬೇತಿ ಇದೆ ಅಂದ್ರೆ, ಸಾಲದ ಬಿಡುಗಡೆಯ ನಂತರ ನಿರ್ವಹಣೆ ಏನಿದೆ ಅದು ಅತಿ ಪ್ರಮುಖವಾದಂತು. ಹೆಚ್ಚಿನ ಸಹಕಾರ ಸಂಸ್ಥೆಗಳಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ, ಸಾಲ ಬಿಡುಗಡೆ ಆದ ನಂತರ ವಸೂಲಾತಿ ಕ್ರಮವನ್ನ ಸರಿಯಾಗಿ ನಿರ್ವಹಿಸದೆ ಮಾರ್ಚ್ ಎಂಡ್ ಅಲ್ಲಿ ತುಂಬಾ ಗೊಂದಲಕ್ಕೆ ಮತ್ತು ಆತಂಕಕ್ಕೆ ಮತ್ತು ಒತ್ತಡಕ್ಕೆ ಒಳಗಾಗ್ತೀವಿ ನಾವು. ಹಾಗಾಗಿ ವಸೂಲಿ ಅನುಸರಣೆಗಳು ಏನು, ನಿಮ್ಮ ಮರುಪಾವತಿ ಕ್ರಮಗಳಿದೆ, ವಸೂಲಿ ಅನುಸರಣೆಗಳಿದೆ, ಅದು ರೆಗ್ಯುಲರ್ ಆಗಿರ್ಬೇಕು ಮತ್ತು ಕಂಟಿನ್ಯೂಸ್ ಆಗಿರ್ಬೇಕು. ಹಾಗಿರ್ಲಿ ಅನ್ನೋದು ನಮ್ದು. ಇನ್ನು ಸಾಲಗಳ ಮೇಲಿನ ಬಡ್ಡಿಗೆ ನೇರವಾಗಿ ವಿಷಯಕ್ಕೆ ಬರಬೇಕು ಅಂದ್ರೆ, ನಮ್ಮ ಸಾಲಗಳು ಹೇಗಿದೆ ಅಂದ್ರೆ, ಸಹಕಾರ ಸಂಸ್ಥೆಗಳಲ್ಲಿ, ಹೆಚ್ಚಿನ ಸಹಕಾರ ಸಂಸ್ಥೆಗಳಲ್ಲಿ, ಗ್ರಾಮೀಣ ಭಾಗದಲ್ಲಿರುವಂತಹ ಸಹಕಾರಿ ಸಂಸ್ಥೆಗಳು ಹೆಚ್ಚಿನ ಹಣಕಾಸು ಸೇವೆಗಳನ್ನು ಒದಗಿಸ್ತಾ ಇದ್ದಾವೆ. ನಮ್ಮಲ್ಲಿ ಸಹಕಾರ ಸಂಸ್ಥೆಗಳಲ್ಲಿ ಹೆಚ್ಚಿನವು ಗ್ರಾಮೀಣ ಪ್ರದೇಶದಲ್ಲಿದೆ. ಸಿಟಿಗಳಲ್ಲಿ ಬೇರೆ ಬೇರೆ NBFCಗಳು, ಹಣಕಾಸು ಸಂಸ್ಥೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಪೇಟೆಯಲ್ಲಿದೆ. ಬಟ್ ಗ್ರಾಮೀಣ ಭಾಗದಲ್ಲಿ ಸಹಕಾರ ಸಂಸ್ಥೆಗಳು ದೊಡ್ಡ ಪಾತ್ರವನ್ನು ವಹಿಸ್ತದೆ. ಎಲ್ಲರಿಗೂ ಗೊತ್ತಿದೆ ನಮಗೆ, ರೈತರು ಮತ್ತು ಸಣ್ಣ ಕೈಗಾರಿಕೋದ್ಯಮಿಗಳಿಗೆ ಸಾಲಗಳನ್ನು ನೀಡುವಂಥದ್ದು ಸಹಕಾರ ಸಂಘಗಳು ಹೆಚ್ಚಿನ ಸಾಲಗಳನ್ನು ನೀಡ್ತವೆ. ಹಾಗಾಗಿ ಇಂತಹ ಸಾಲಗಳ ಮೇಲೆ ಬಡ್ಡಿ ದರವನ್ನು ನಿಗದಿಪಡಿಸುವಂಥದ್ದು ಸಂಘದ ಆರ್ಥಿಕ ಸ್ಥಿರತೆ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಮತ್ತು ಸದಸ್ಯರ ಹಿತಾಸಕ್ತಿಗಳ ನಡುವೆ ಕಂಡುಕೊಳ್ಳುವಂತಹ ಪ್ರಮುಖವಾದಂತಹ ನಿರ್ಧಾರ. ಅಂದ್ರೆ ಸಂಘದ ಆರ್ಥಿಕ ಸ್ಥಿರತೆ ಜೊತೆಗೆ ಸಂಘದ ಸದಸ್ಯರನ್ನು ಕೂಡ ಕಾಯ್ದುಕೊಳ್ಬೇಕಾಗತ್ತ ನಾವು. ಹಾಗಾಗಿ ಇದೆರಡು ಹಿತಾಸಕ್ತಿಗಳು ಸಂಘರ್ಷಕ್ಕೆ ಹೋಗಬಾರ್ದು, ಅವುಗಳನ್ನ ಕಾಪಾಡ್ಕೊಳ್ಬೇಕು ಅನ್ನೋದನ್ನು ನೋಡಿದ್ರೆ ನಾವು ಸಾಲಗಳ ಮೇಲಿನ ಬಡ್ಡಿ ದರವನ್ನ ನಾವು ಸರಿಯಾಗಿ ನಿಗದಿ ಮಾಡ್ಬೇಕಾಗತ್ತೆ. ಈ ಸಾಲದ ವ್ಯವಹಾರ ನಡೆಸೋಕ್ಕಿಂತ ಮೊದಲು ನಾವು ಗಮನಿಸಬೇಕಾಗಿರುವಂತಹ ಕೆಲವೊಂದು ವಿಚಾರಗಳೇನು ಅಂದ್ರೆ, ಈ ಸಹಕಾರ ಸಂಘಗಳು ತಮ್ಮ ಉದ್ದೇಶಗಳ ಈಡೇರಿಕೆಗೆ, ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, ನಿಮ್ಮ ಉದ್ದೇಶಗಳಲ್ಲಿ ಏನೇನಿದೆ ಅದಕ್ಕೆ ಸರ್ವಾಗಿ ಚಟುವಟಿಕೆ ನಡೆಸಬೇಕು ಅಂತ. ಉದ್ದೇಶಗಳಲ್ಲಿ ಇಲ್ಲದ ಚಟುವಟಿಕೆಗಳನ್ನ ನಾವು ನಡೆಸುವಂತಿಲ್ಲ. ಅಂತಹ ಎಲ್ಲ ಪ್ರಮುಖವಾಗಿ ಪತ್ತಿನ ಸಹಕಾರ ಸಂಘಗಳ ಎಲ್ಲರ ಉದ್ದೇಶದಲ್ಲಿ ಸದಸ್ಯರನ್ನು ಆರ್ಥಿಕವಾಗಿ ಮೇಲೆತ್ತುವುದು, ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವುದು, ಸದಸ್ಯರಿಗೆ ಆರ್ಥಿಕ ಅನುಕೂಲಗಳನ್ನು ಮಾಡಿಕೊಡುವುದು, ಈ ರೀತಿಯ ಉದ್ದೇಶಗಳನ್ನು ಇಟ್ಕೊಂಡಿರ್ತೀವಿ. ಅವ್ರ ಕಾರ್ಯಚಟುವಟಿಕೆ ಕೂಡ ಅದಕ್ಕೆ ತಕ್ಕನಾಗಿ ಇರಬೇಕಾಗತ್ತೆ ಸಾಲಗಳನ್ನು ನೀಡುವಂಥದ್ದು. ಹಾಗಾಗಿ
ಸಂಘಗಳಲ್ಲಿ ಉದ್ದೇಶ ಸದಸ್ಯರನ್ನು ಆರ್ಥಿಕವಾಗಿ ಮೇಲೆತ್ತುವುದು ಅಂತಿದ್ದಿದ್ರೆ ಅದಕ್ಕೆ ಸಾಲಕ್ಕೆ ಸರಿಯಾಗಿ ನಿಯಮಗಳನ್ನ ಉಪವಿಧಿಗಳಲ್ಲಿ ಅವಕಾಶಗಳು ಮಾಡ್ಕೊಂಡಿರ್ಬೇಕು. ಉದ್ದೇಶಗಳಲ್ಲಿ ಆರ್ಥಿಕವಾಗಿ ಮೇಲೆತ್ತುವುದು ಅಂತಿದ್ದಾಗ ಚಟುವಟಿಕೆಗಳಲ್ಲಿ ಸಾಲ ನೀಡುವುದರ ಬಗ್ಗೆ ರೆಫರೆನ್ಸ್ ಇಲ್ಲ ಅಥವಾ ಸಾಲ ನೀಡುವುದರ ಬಗ್ಗೆ ಯಾವುದೇ ಚಟುವಟಿಕೆಗಳನ್ನು ಹಮ್ಮಿಕೊಂಡಿಲ್ಲ ಅಂತ ಹೇಳಿದ್ರೆ ನಮ್ಮ ಉದ್ದೇಶ ಈಡೇರೋದಿಲ್ಲ. ಆರ್ಥಿಕವಾಗಿ ಮೇಲೆತ್ತೋದು ಉದ್ದೇಶ ಆಗಿದ್ರೆ ಸಾಲ ನೀಡುವುದು ಚಟುವಟಿಕೆ. ಆ ಉದ್ದೇಶಕ್ಕೆ ಪೂರಕವಾಗಿ ನಾವು ಚಟುವಟಿಕೆಯನ್ನು ನಡೆಸಬೇಕಾಗತ್ತೆ, ಅದಕ್ಕೆ ಅವಕಾಶ ಇಟ್ಕೊಳ್ಬೇಕಾಗತ್ತೆ. ಸೊ ಯಾವ್ಯಾವ ರೀತಿ ಸಾಲಗಳನ್ನು ನೀಡಬೇಕು ಅನ್ನೋದನ್ನು ಸ್ಪಷ್ಟಪಡಿಸಬೇಕು. ದೀರ್ಘಾವಧಿ, ಅಲ್ಪಾವಧಿ, ಮಧ್ಯಮಾವಧಿ, ಭದ್ರತಾ ಸಾಲಗಳು, ಭದ್ರತಾರಹಿತ ಸಾಲಗಳು, ಈ ರೀತಿ ಇದನ್ನ ನಾವು ಹೇಳ್ಕೊಳ್ಬೇಕಾಗತ್ತೆ. ಮತ್ತೆ ಒಂದು ನಿಯಮ ಇರಬೇಕಾಗತ್ತೆ. ಸಾಲದ ನಿಯಮಗಳ ಬಗ್ಗೆ ಒಂದು ಅವಧಿಯಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡಿದ್ವಿ. ಸಾಲದ ನಿಯಮಗಳನ್ನ ಹೇಗೆ ಇದು ಮಾಡ್ಕೊಳ್ಬೇಕು, ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋದು, ಅದರಲ್ಲಿ ಏನೇನ್ ಇರ್ಬೇಕು ಅನ್ನೋದನ್ನ ಕೂಡ ಹೇಳಿದ್ವಿ. ಹಾಗಾಗಿ ಒಂದು ಸಾಲದ ನಿಯಮಗಳಲ್ಲಿ ಸಾಲ ನೀಡಿಕೆಯ ಉದ್ದೇಶಗಳು ಏನು ಅಂತೇಳಿ ನಾವು ಸ್ಪಷ್ಟಪಡಿಸ್ಬೇಕು. ಯಾರ್ಯಾರಿಗೆ ಯಾವ್ಯಾವ ರೀತಿಯ ಸಾಲದ ಪ್ರಮಾಣ ಅಂದ್ರೆ ಎಷ್ಟೆಷ್ಟು ಸಾಲವನ್ನು ಕೊಡ್ಬೋದು ಅಂತ ಹೇಳಿ ಇಡಬೇಕು. ಅದಕ್ಕೆ ಕಾಲಾವಧಿಗಳು ಏನಿದೆ ಅನ್ನೋದನ್ನ ಹೇಳಿರ್ಬೇಕು. ಮರುಪಾವತಿಗಳ ಕಂತುಗಳ ಸಂಖ್ಯೆಗಳ ಬಗ್ಗೆ ನಾವು ತಿಳಿಸಿರ್ಬೇಕು. ಹಾಗೆ ಭದ್ರತೆಗಳ ಸ್ವರೂಪದ ಬಗ್ಗೆ ನಾವು ಹೇಳಿರ್ಬೇಕು. ಯಾವ ರೀತಿ ಭದ್ರತೆಗಳ ಮೇಲೆ ಎಷ್ಟು ಸಾಲಗಳನ್ನ ಕೊಡಬಹುದು ಅನ್ನೋದ್ರ ಬಗ್ಗೆ ಹೇಳಿರ್ಬೇಕು. ಅದಕ್ಕೆ ಏನಾದ್ರು ಷರತ್ತುಗಳನ್ನು ವಿಧಿಸ್ತೀವಾ? ಭದ್ರತೆಗಳ ಬಗ್ಗೆ ಜಾಮೀನುಗಳು ಬೇಕು, ಒಬ್ಬ ಜಾಮೀನು ಬೇಕು, ಇಬ್ರು ಜಾಮೀನು ಬೇಕು, ಅಥವಾ ಜಾಮೀನ್ದಾರ್ ಯಾವ ರೀತಿ ಇರಬೇಕು, ಭದ್ರತೆಗಳು ಯಾವ ರೀತಿ ಇರಬೇಕು, ಅವುಗಳ ಬಗ್ಗೆ ಏನಾದ್ರು ಷರತ್ತುಗಳನ್ನು ಹೇಳ್ತೀವಾ? ಆ ರೀತಿ ಷರತ್ತುಗಳ ಬಗ್ಗೆ ವಿವರ ಇರಬೇಕು. ಬಡ್ಡಿ ಮತ್ತು ದಂಡ ಬಡ್ಡಿಗಳ ದರಗಳ ಕುರಿತು ಇರಬೇಕು. ಸಾಲ ವಸೂಲಾತಿ ಇದ್ರ ಮೇಲೆ ವಸೂಲಾತಿ ಪ್ರಕ್ರಿಯೆಗಳ ಬಗ್ಗೆ ಇರಬೇಕು. ಹೀಗೆ ಇದಿಷ್ಟು ಸಾಲಗಳ ನಿಯಮಗಳಲ್ಲಿ ಇರಬೇಕಾಗತ್ತೆ. ಇದನ್ನ ಸುದೀರ್ಘವಾಗಿ ನಾವು ಒಂದು ಅವಧಿಯಲ್ಲಿ ಚರ್ಚೆ ಮಾಡಿದ್ವಿ ಹಿಂದೆ, ಸಾಲದ ನಿಯಮಾವಳಿಗಳು ಅಂತ. ಅದನ್ನ ತಾವೆಲ್ಲ ತುಂಬಾ ಜನ ಅದರಲ್ಲಿ ಭಾಗವಹಿಸಿದ್ರಿ ಮತ್ತು ಅವಶ್ಯಕತೆ ಇದೆ ಅಂದ್ರೆ ಅದನ್ನ ಮತ್ತೆ ಒಮ್ಮೆ ನೋಡ್ಕೊಳ್ಬಹುದು. ಈಗ ಸಾಲದ ಬಡ್ಡಿ ದರಗಳ ಬಗ್ಗೆ ಬಂದ್ರೆ, ಸಾಲಗಳ ಮೇಲಿನ ಬಡ್ಡಿ ದರವನ್ನ ನಿಗದಿಪಡಿಸುವಂತದ್ದು ಹೇಗೆ? ಹಿಂದಿನ ಅವಧಿಯಲ್ಲಿ ಠೇವಣಿಗಳ ಮೇಲಿನ ಬಡ್ಡಿ ದರ ನಿಗದಿಪಡಿಸುವುದು ಅಧಿಕಾರ ಇರುವಂತದ್ದು ಅದಕ್ಕೆ ಆಡಳಿತ ಮಂಡಳಿ ಅಂತ ಹೇಳಿದೀವೋ, ಅದೇ ರೀತಿ ಸಾಲಗಳ ಮೇಲಿನ ಬಡ್ಡಿ ದರವನ್ನು ನಿಗದಿಪಡಿಸುವಂತದ್ದು ಕೂಡ ಆಡಳಿತ ಮಂಡಳಿ ಅಧಿಕಾರ. ಆಯಾ ಅನುಸಾರವಾಗಿ, ಆಯಾ ಸ್ಥಿತಿಗತಿಗೆ ಅನುಗುಣವಾಗಿ, ಅವಶ್ಯಕತೆಗೆ ಅನುಗುಣವಾಗಿ ಸಹಕಾರಿ ಹಿತಾಸಕ್ತಿಗಳನ್ನ ಗಮನದಲ್ಲಿಟ್ಕೊಂಡು ಯಾವ ರೀತಿ ಬಡ್ಡಿ ದರವನ್ನು ನಿಗದಿಪಡಿಸಬೇಕು ಅನ್ನೋದನ್ನ ತೀರ್ಮಾನಿಸುವಂತದ್ದು ಆಡಳಿತ ಮಂಡಳಿಯ ಒಂದು ಕರ್ತವ್ಯ. ಸಹಕಾರ ಸಂಘಗಳಿಗೆ ಇದಮಿತ್ತಮ್ ಅಂತೇಳಿ ಇದೇ ರೀತಿ ಇರಬೇಕು ಅಂತೇಳಿ ಎಲ್ಲೂ ಇಲ್ಲ, ಯಾವುದೇ ಕಾಯ್ದೆಯಲ್ಲಿ ಇಲ್ಲ. ಹಾಗಾಗಿ ತಮ್ಮದೇ ಆದ ಬಡ್ಡಿ ದರವನ್ನ ಅವರು ನಿಗದಿಪಡಿಸುವಂತ ಅಧಿಕಾರ ಹೊಂದಿರ್ತದೆ. ಇದನ್ನು ಯಾರು ನಿಗದಿಪಡಿಸ್ತಾರೆ? ಆಡಳಿತ ಮಂಡಳಿ. ಎಷ್ಟೋ ಕಡೆ ತಪ್ಪು ಕಲ್ಪನೆ ಇದೆ, ಬಡ್ಡಿ ದರವನ್ನ ಜನರಲ್ ಬಾಡಿಯಲ್ಲಿ ಅಪ್ರೂವಲ್ ತಗೊಳ್ಬೇಕು. ಇಲ್ಲ ಸ್ನೇಹಿತರೆ, ಬಡ್ಡಿ ದರಗಳಿಗೆ ಜನರಲ್ ಬಾಡಿ ಅಪ್ರೂವಲ್ ಬೇಕಾಗೋದಿಲ್ಲ. ನಿಮ್ಮ ನಿಯಮಾವಳಿಗಳಲ್ಲಿ ಆ ರೀತಿ ಹಾಕೊಂಡಿದ್ರೆ ಆಡಳಿತ ಮಂಡಳಿ ಕಾಲಕ್ಕೆ ಅಗತ್ಯಕ್ಕನುಗುಣವಾಗಿ ಕಾಲಮಾನಕ್ಕೆ ತಕ್ಕಂತೆ ಬಡ್ಡಿ ದರವನ್ನ ನಿಗದಿಪಡಿಸುವುದು ಅನ್ನೋ ಅಧಿಕಾರವನ್ನ ನೀವು ಏನಾದರೂ ಹೊಂದಿದ್ದರೆ, ಆಡಳಿತ ಮಂಡಳಿಗೆ ನೀಡಿದ್ದೆ ಆದರೆ ಆಡಳಿತ ಮಂಡಳಿ ಪರಿಷ್ಕರಣೆ ಮಾಡಿ ಮತ್ತೆ ತಿದ್ದುಪಡಿ ಮಾಡ್ತಾ ಬರ್ಬೋದು. ಅದಕ್ಕೆ ತೊಂದರೆ ಇಲ್ಲ. ಹಾಗಂತ ಈ ಬಡ್ಡಿ ದರವನ್ನ ನಿಗದಿಪಡಿಸುವಂತದ್ದು ಈಸಿನಾ? ಇಲ್ಲ, ಖಂಡಿತ ಇಲ್ಲ. ಇಟ್ ಈಸ್ ಎ ಕಾಂಪ್ಲಿಕೇಟೆಡ್ ಪ್ರಾಸೆಸ್. ಇದಕ್ಕೆ ಒಂದೇ ಆಯಾಮ, ಒಂದೇ ಪ್ಯಾರಾಮೀಟರ್, ಒಂದು ಮುಖದಿಂದ ನೋಡ್ಕೊಂಡು ನಾವು ಬಡ್ಡಿ ದರ ನಿಗದಿಪಡಿಸ್ಬಿಡೋಣ? ಇಲ್ಲ, ಖಂಡಿತ ಇಲ್ಲ. ಇದನ್ನೇ ನಾವು ಇವತ್ತು ಚರ್ಚೆ ಮಾಡುವಂತದ್ದು. ಸಾಲಗಳ ಮೇಲಿನ ಬಡ್ಡಿ ದರ ನಿಗದಿಪಡಿಸುವಾಗ ನಾವು ಯಾವ್ಯಾವುದನ್ನು ಗಮನಿಸಬೇಕು, ಯಾವ್ದಾವುದನ್ನು ಗಮನದಲ್ಲಿ ಇಟ್ಕೊಂಡಿರ್ಬೇಕು, ಅದರಲ್ಲಿರುವಂತಹ ಅಂಶಗಳು ಯಾವ್ದು ಅಂತ ನೋಡ್ತಾ ಬರೋಣ. ಮೊದಲನೇದಾಗಿ, ಸರ್ಕಾರ ಏನಾದ್ರು ಮಾರ್ಗದರ್ಶನಗಳನ್ನ ಕೊಟ್ಟಿದ್ರೆ, ಮಾರ್ಗಸೂಚಿಗಳನ್ನ ಕೊಟ್ಟಿದ್ರೆ ಅವುಗಳನ್ನು ಅನುಸರಿಸಲೇಬೇಕು. ಆಯಾ ವರ್ಗದ ಸಹಕಾರ ಸಂಘಗಳಿಗೆ ಕೆಲವೊಮ್ಮೆ ಪ್ಯಾಕ್ಸ್ಗಳಿಗೆ, ನಬಾರ್ಡ್, ಡಿಸಿಸಿ ಬ್ಯಾಂಕ್ಗಳಿಗೆ RBI, ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳಿಗೆ RBI, ಹೀಗೆ ಕೆಲವೊಂದು ಸನ್ನಿವೇಶಗಳಲ್ಲಿ
ಸರ್ಕಾರ ಕೂಡ ಮಾರ್ಗದರ್ಶನ ನೀಡುತ್ತೆ, ಆ ರೀತಿ ಅನುಸರಿಸಬೇಕಾಗತ್ತೆ. ಅದ್ರ ಜೊತೆಗೇನೆ ಸದಸ್ಯರ ಹಿತಾಸಕ್ತಿ ಮತ್ತು ಸಂಘದ ಆರ್ಥಿಕ ಸ್ಥಿರತೆ, ಇದು ಮೂರನ್ನು ಕಾಪಾಡ್ಕೊಳ್ಬೇಕು. ಆ ಕಡೆ ಸರ್ಕಾರದ ರೂಲ್ಸ್ ಅನ್ನು ವೈಲೇಟ್ ಮಾಡುವಂತಿಲ್ಲ, ಸಂಘದ ಹಿತಾಸಕ್ತಿಯನ್ನ ಕಡೆಗಣಿಸುವಂತಿಲ್ಲ, ಆರ್ಥಿಕ ಸ್ಥಿರತೆಯನ್ನ ಗಮನದಲ್ಲಿ ಇಟ್ಕೊಳ್ಳೇಬೇಕು. ಮತ್ತೆ ಈ ಬಡ್ಡಿ ದರವನ್ನ ನಿಗದಿಪಡಿಸುವಂತದ್ದು ಏನೋ ಒಂದು ರೀತಿಯಲ್ಲಿ ನಾವು ಮಾಡ್ಬಿಟ್ವಿ, ಅದು ಯಾವ ರೀತಿ ಮಾಡಿದೀವಿ ಅಂತ ಗೊತ್ತಿಲ್ಲ. ಅದು ಒಂದು ಪಾರದರ್ಶಕ ಪ್ರಕ್ರಿಯೆ ಆಗಿರ್ಬೇಕು. ಬಡ್ಡಿ ದರವನ್ನ ಯಾಕೆ ನಾವು 8% ನಿಗದಿ ಮಾಡಿದೀವಿ, 15% ಮಾಡಿದೀವಿ, 14%, ಅಲ್ಲಿ ಒಂದು ತಾರ್ಕಿಕವಾದಂತಹ ಒಂದು ಅಂಶ ಇರಬೇಕು, ತರ್ಕ ಇರಬೇಕು, ಲಾಜಿಕ್ ಇರಬೇಕು. ಯಾಕೆ ಅಂದ್ರೆ ನೀವು ಸಾಲಗಳನ್ನ ನೀಡುವಂತದ್ದು ಸಹಕಾರ ಸಂಘಗಳು ಸಾಲಗಳನ್ನ ನೀಡುವಂತದ್ದು ಸಾರ್ವಜನಿಕರಿಗೆ ಅಲ್ಲ, ಅವರು ಸದಸ್ಯರೇ. ನೀವು ಸದಸ್ಯರಿಗೆ ಮತ್ತೆ ಸಾಲವನ್ನ ನೀಡುವಾಗ ಅವರಿಂದನೇ ಪಡೆಯುವಂತಹ ಬಡ್ಡಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿ ಇರಬೇಕು. ಯಾಕೆಂದ್ರೆ ನಮ್ಮ ಗ್ರಾಹಕರು ಮತ್ತಿನ್ಯಾರು ಅಲ್ಲ, ಅವರು ಔಟ್ಸೈಡರ್ಸ್ ಅಲ್ಲ, ಅವರು ಹೊರಗಿನವರಲ್ಲ, ಅವರು ನಮ್ಮ ಸದಸ್ಯರೇ. ಯಾವ ರೀತಿ ಬಡ್ಡಿ ದರವನ್ನ ನಾವು ಯಾವ ಕಾರಣಕ್ಕೋಸ್ಕರ ಯಾಕೆಂದ್ರೆ ಎಲ್ಲ ಸಾಲಗಳಿಗೂ ಒಂದೇ ರೀತಿ ಬಡ್ಡಿ ದರ ಇರೋದಿಲ್ಲ. ನಾವು ಮುಂದೆ ಬರ್ತೀವಿ, ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಯಾವ್ಯಾವ ಬಡ್ಡಿ ದರ ನಿಗದಿಪಡಿಸುವಾಗ ಯಾವ್ಯಾವ ಮಾನದಂಡಗಳನ್ನ ಅನುಸರಿಸಿದೀವಿ ಅನ್ನೋ ಕಾರಣಗಳನ್ನ ಸದಸ್ಯರಿಗೆ ಸ್ಪಷ್ಟವಾಗಿ ತಿಳಿಸುವಂತಿರ್ಬೇಕು. ಅಂದ್ರೆ ಯಾವತ್ತೋ ಒಂದಿನ ಜನರಲ್ ಬಾಡಿಯಲ್ಲೋ ಅಥವಾ ಬೇರೆ ಬೇರೆ ವೇದಿಕೆಗಳಲ್ಲಿ ಪ್ರಶ್ನೆ ಮಾಡಿದರೆ ನೀವು ಯಾಕೆ ಹಿಂಗ್ ಮಾಡಿದ್ರಿ ಅಂದ್ರೆ ಹೀಗಿದೆ, ಈ ರೀತಿ ಕ್ಯಾಲ್ಕುಲೇಷನ್ ಮಾಡಿದಿರಿ, ಇದು ನಮ್ಮ ಸ್ಟ್ಯಾಟಿಸ್ಟಿಕ್ಸ್, ಇದು ನಮ್ಗೆ ಸಂಘದ ಹಿತಾಸಕ್ತಿ ಕಾಪಾಡ್ಕೊಳ್ಳಿಕ್ಕೆ ಇಷ್ಟು ದರವನ್ನ ನಿಗದಿಪಡಿಸಲೇಬೇಕು, ಈ ತರ ನಾವು ನಿಗದಿ ಮಾಡಿದೀವಿ ಅಂತೇಳಿ ವಿ ನೀಡ್ ಟು ಜಸ್ಟಿಫೈ ಅವರ್ಸೆಲ್ಸ್. ಆ ಜಸ್ಟಿಫಿಕೇಶನ್ ಮಾಡ್ಕೊಳ್ಳಿಕ್ಕೆ ಬೇಕಾಗುವಂತಹ ಎಲ್ಲ ಅಂಶಗಳನ್ನ ನೀವು ಪರಿಗಣಿಸಿ ನೀವು ಇದ್ ಮಾಡ್ಬೇಕು. ಹಾಗಾದ್ರೆ ಏನು ಸಾಲಗಳ ಮೇಲಿನ ಬಡ್ಡಿ ದರ ಇದ್ ಮಾಡುವಾಗ ನಾವು ಏನೇನು ಅಂಶಗಳನ್ನು ಪರಿಗಣಿಸ್ಬೇಕಾಗಾದ್ರೆ, ಮೊದಲನೇದು ನಮ್ಮ ಸಂಘದ ಆರ್ಥಿಕ ಸ್ಥಿತಿ ಹೇಗಿದೆ. ಸಂಘ ಸುವ್ಯವಸ್ಥಿತವಾಗಿದೆ, ತುಂಬಾ ಬಲಾಢ್ಯವಾಗಿದೆ, ಧನಾಢ್ಯವಾಗಿದೆ, ಆರ್ಥಿಕವಾಗಿ ಸುಸ್ಥಿರ ಸ್ಥಿತಿಯಲ್ಲಿದೆ, ಹಾಗಾದ್ರೆ ಒಂದಿಷ್ಟು ಆಟ ಆಡ್ಬೋದು, ಬೇರೆಯವ್ರ ಜೊತೆಗೆ ಕಾಂಪಿಟಿಷನ್ಗೆ ನಾವು ಹೋಗ್ಬೋದು. ಅದು ಪ್ರಮುಖವಾಗತ್ತೆ. ಮತ್ತೆ ಸಂಘದ ಆಸ್ತಿಯ ಹೊಣೆಗಾರಿಕೆಗಳು ಏನೇನು ನಾವು ಹೊರಗಡೆ ಕೊಡ್ಬೇಕಾಗತ್ತೆ, ಆ ಹೊಣೆಗಾರಿಕೆಗಳು ಏನೇನಿದೆ, ಎಲ್ಲೆಲ್ಲಿ ಸಾಲ ಮಾಡಿದೀವಿ, ಮತ್ತು ಲಾಭ ಮತ್ತು ಹಾನಿ, ಹಿಂದಿನ ಎಷ್ಟು ವರ್ಷಗಳಿಂದ ನಾವು ಎಷ್ಟು ಲಾಭವನ್ನು ಮಾಡ್ತಾ ಇದ್ದೀವಿ, ಈ ವರ್ಷ ಬಡ್ಡಿ ದರವನ್ನ ಜಾಸ್ತಿ ಮಾಡೋದ್ರಿಂದ ಅಥವಾ ಕಡಿಮೆ ಮಾಡೋದ್ರಿಂದ ಲಾಭ ಮತ್ತು ಹಾನಿ ಮೇಲೆ ಏನು ಪರಿಣಾಮ ಆಗತ್ತೆ, ಹಾಗೂ ಹಣದ ಲಭ್ಯತೆ ಎಷ್ಟಿದೆ, ನಮ್ಮಲ್ಲಿ ಸಪ್ಲೈ ಎಷ್ಟಿದೆ, ಎಷ್ಟು ಡೆಪಾಸಿಟ್, ವಿವಿಧ ಮೂಲಗಳು, ಆರ್ಥಿಕ ಮೂಲಗಳು ಎಷ್ಟಿದೆ, ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಈ ಮೂರನ್ನು ಸಂತುಲನಗೊಳಿಸಿದಾಗ, ಅದನ್ನು ಸಮನ್ವಯಗೊಳಿಸಿದಾಗ ನಮಗೆ ಬಡ್ಡಿ ದರ ನಿಗದಿ ಮಾಡಲಿಕ್ಕೆ ಒಂದು ಆಯಾಮ ಸಿಗತ್ತೆ. ಹಾಗಾಗಿ ಆರ್ಥಿಕ ಸ್ಥಿತಿ ಉತ್ತಮವಾಗಿ ಇದ್ರೆ ಕಡಿಮೆ ಬಡ್ಡಿ ದರವನ್ನು ಕೂಡ ನಿಗದಿಪಡಿಸಬಹುದು. ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳಿಲ್ಲ ಅಂತ ಹೇಳಿದ್ರೆ, ಉತ್ತಮವಾಗಿಲ್ಲ ಅಂತ ಹೇಳಿದ್ರೆ, ಅಥವಾ ಪ್ರಾರಂಭಿಕವಾಗಿ ನಾವು ಕಡಿಮೆ ಬಡ್ಡಿ ದರವನ್ನು ನಿಗದಿಪಡಿಸಿ ನಾವು ಏಗ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಗ್ರಾಮೀಣ ಪ್ರದೇಶದ ಸಹಕಾರ ಸಂಸ್ಥೆಗಳಿಗೆ ನಮಗೆ ಹೆಚ್ಚಿನ ಇದಕ್ಕೆ ಸರ್ಕಾರ ಕೂಡ ಮಾರ್ಗದರ್ಶನ ನೀಡುತ್ತೆ. ಎಸ್ಪೆಷಲಿ ಪ್ಯಾಕ್ಸ್ಗಳಿಗೆ ಒಂದಿಷ್ಟು ಗುರಿಗಳನ್ನ ನೀಡಿ, ಇಂತಿಂತ ಇದನ್ನ ಮಾಡಿ, ಇಷ್ಟಿಷ್ಟು ನೀವು ಬಡ್ಡಿ ದರವನ್ನು ನೀವು ನಿಗದಿ ಮಾಡ್ಬಿಡತ್ತೆ. ಅಂತದ್ದಲ್ಲಿ ಆವಾಗ ಅವರ ಮಾರ್ಗದರ್ಶನದಂತೆ ನಾವು ಬಡ್ಡಿ ದರವನ್ನು ನಿಗದಿಪಡಿಸಬೇಕಾಗತ್ತೆ, ಅನ್ಯ ಮಾರ್ಗವಿಲ್ಲ. ಎಸ್ಪೆಷಲಿ ಗ್ರಾಮೀಣ ಪ್ರದೇಶದಲ್ಲಿರುವಂತದ್ದು ಅಥವಾ ಕೃಷಿ ಮತ್ತು ಸಣ್ಣ ಕೈಗಾರಿಕೋದ್ಯಮಿಗಳಿಗೆ ನೀವು ಸಾಲ ಕೊಡ್ತಾ ಇದ್ದೀರಿ ಅಂದ್ರೆ, ಅಂತಹ ಸಾಲಗಳಿಗೆ ಕಾಲಕ್ಕೆ ರಿಸರ್ವ್ ಬ್ಯಾಂಕ್ ಇರ್ಬೋದು, ಅಥವಾ ನಬಾರ್ಡ್ ಇರ್ಬೋದು, ಅಥವಾ ಹಣಕಾಸು ಸಂಸ್ಥೆಗಳು ಯಾವ್ದಾದ್ರು DCC ಬ್ಯಾಂಕ್ ಇರ್ಬೋದು, ಅಥವಾ ಎಪೆಕ್ಸ್ ಬ್ಯಾಂಕ್ ಇರ್ಬೋದು, ಈ ರೀತಿಯವ್ರು ಯಾವ ರೀತಿ ಮಾರ್ಗಸೂಚಿಗಳನ್ನು ಕೊಡ್ತಾರೆ ಅನ್ನೋದನ್ನ ನೋಡಿ ನಾವು ಇದು ಮಾಡ್ಬೇಕಾಗತ್ತೆ. ಕೃಷಿ ಮತ್ತು ಸಣ್ಣ ಕೈಗಾರಿಕೋದ್ಯಮಿಗಳಿಗೆ ಸಾಲಗಳಿಗೆ ಸರ್ಕಾರ ಕೆಲವೊಂದು ರೆಸ್ಟ್ರಿಕ್ಷನ್, ನಿರ್ಬಂಧಗಳನ್ನ ಹೇಳುತ್ತೆ. ಆದರೆ ಕೃಷಿಯೇತರ ಸಾಲಗಳಿಗೆ ಬಡ್ಡಿ ದರ ನಿಗದಿಪಡಿಸಲಿಕ್ಕೆ ಸರ್ಕಾರ ಎಲ್ಲೂ
ನಿರ್ಬಂಧಗಳನ್ನು ಹೇರೋದಿಲ್ಲ. ಅಂತಹ ಸಮಯದಲ್ಲಿ ಕೃಷಿಯೇತರ ಸಾಲಗಳ ಬಡ್ಡಿ ದರವನ್ನು ನಿರ್ಧರಿಸುವಂತಹ ಸಂಪೂರ್ಣ ಸ್ವಾತಂತ್ರ್ಯ ಆಡಳಿತ ಮಂಡಳಿಗಿದೆ. ಇಲ್ಲಿ ಕೃಷಿಯೇತರ ಸಾಲ ಅಂತ ಹೇಳಿದ ತಕ್ಷಣ ಎಷ್ಟೋ ಜನ ಹೇಳ್ತಾರೆ ನಮ್ಮಲ್ಲಿ, ಸರ್ ಕೃಷಿಕರಿಗೆ ಕೊಡುವಂತಹ ಸಾಲಗಳೆಲ್ಲವೂ ಕೃಷಿಕ ಸಾಲನ ಅಥವಾ ಕೃಷಿಯೇತರ ಸಾಲ ಅಂದ್ರೆ ಏನು? ಒಬ್ಬ ಕೃಷಿಕನಿಗೆ ಕೃಷಿಯನ್ನ ಮಾಡ್ಲಿಕ್ಕೆ ನೀಡುವಂತಹ ಸೌಲಭ್ಯಗಳು ಅಥವಾ ಸಾಲಗಳು ಕೃಷಿ ಸಾಲ ಆಗತ್ತೆ. ಅಲ್ಲದವನಿಗೆ ಕೊಡುವಂತಹ ಸಾಲಗಳು ಕೃಷಿಯೇತರ ಸಾಲ. ಇವನ್ ಕೃಷಿಕರಿಗೆ ಕೂಡ ಕೃಷಿಯಲ್ಲದ ಚಟುವಟಿಕೆಗಳಿಗೆ, ಅವನಿಗೆ ಬೇರೆ ಬೇರೆ ಚಟುವಟಿಕೆಗಳಿಗೆ, ಫಾರ್ ಎಕ್ಸಾಂಪಲ್ ಮನೆ ಕಟ್ಟಲಿಕ್ಕೆ ಅಥವಾ ಯಾವುದೋ ಒಂದು ಪ್ರಾಪರ್ಟಿ ತಗೊಳ್ಳಿಕ್ಕೆ ಅಥವಾ ಒಂದು ವೆಹಿಕಲ್ ತಗೊಳ್ಳಿಕ್ಕೆ, ಪರ್ಸನಲ್ ಯೂಸ್ಗೋಸ್ಕರ ಒಂದು ವೆಹಿಕಲ್ ತಗೊಳ್ತಾನೆ, ಕಾರ್ ತಗೊಳ್ತಾನೆ. ಕೃಷಿಕನಾಗಿದ್ದರೂ ಕೃಷಿಯೇತರ ಸಾಲಗಳನ್ನ ತೆಗೆದುಕೊಳ್ಳುವಂತಹ ಕೆಲವೊಂದು ಸನ್ನಿವೇಶಗಳಿರ್ತದೆ. ಅಂತಹ ಸಮಯದಲ್ಲಿ ಕೃಷಿಕನಾಗಿದ್ದರೂ ಕೂಡ ಕೃಷಿಯೇತರ ಸಾಲಗಳನ್ನ ಅವನಿಗೆ ನೀಡಬಹುದು. ಅಂತಹ ಸಾಲಗಳಿಗೆ ಬಡ್ಡಿ ದರ ನಿಗದಿಪಡಿಸುವಂತದ್ದು ಆಡಳಿತ ಮಂಡಳಿ. ಆದ್ರೆ ನಮಗೆ ಸ್ವಾತಂತ್ರ್ಯ ಇದೆ ಅಂತೇಳಿ ಎಷ್ಟಾದ್ರೂ ಮಾಡಬಹುದಾ? ಖಂಡಿತ ಇಲ್ಲ ಸ್ನೇಹಿತರೆ. ಅಲ್ಲಿ ಸಂಘದ ಹಿತಾಸಕ್ತಿಗೆ ಧಕ್ಕೆ ಆಗದ ರೀತಿಯಲ್ಲಿ ನಿಗದಿಪಡಿಸಬೇಕು ಏನೇನಿದೆ. ಅದರಲ್ಲಿ ಹೊರಗಿನಿಂದ ತರುವ ಸಾಲದ ಮೇಲಿನ ಬಡ್ಡಿ ಮತ್ತು ಠೇವಣಿಗಳ ಮೇಲಿನ ಬಡ್ಡಿ, ನಮಗೆ ಬರುವಂತಹ ಲಯಬಿಲಿಟಿ, ನಮ್ಗೆ ಓನ್ ಕ್ಯಾಪಿಟಲ್ ಎಷ್ಟಿದೆ, ಲೋನ್ ಕ್ಯಾಪಿಟಲ್ ಎಷ್ಟಿದೆ. ಹಿಂದೊಮ್ಮೆ ನಾನು ಕ್ಯಾಪಿಟಲ್ ಬಗ್ಗೆ ನೀವು ಹೇಳುವಾಗ ನಮಗೆ ನೋಂದಾಯಿತ ಬಂಡವಾಳ, ಸಂದಾಯಿತ ಬಂಡವಾಳ, ಸ್ವಂತ ಬಂಡವಾಳ ಮತ್ತು ಲೋನ್ ಫಂಡ್ಸ್ ಬಗ್ಗೆ ಎಲ್ಲ ಹೇಳಿದ್ದೆ ನಾನು. ಯಾವ್ದಾವ್ದು ಅರ್ಥಗಳು ಏನು ವ್ಯತ್ಯಾಸ ಆಗತ್ತೆ ಅನ್ನೋದು. ಲೋನ್ ಫಂಡ್ಸ್ ಏನಿದೆ ಅದರ ಬಗ್ಗೆ ನಾವು ಗಮನ ಇಡಬೇಕು. ನಾವು ಏನಾದ್ರು ಸಾಲವನ್ನ ಪಡೆದಿದ್ರೆ ಅಥವಾ ಠೇವಣಿಗಳನ್ನ ತಗೊಂಡಿದ್ರೆ ಆ ಠೇವಣಿಗಳ ಮೇಲಿನ ಬಡ್ಡಿ ದರ ಎಷ್ಟಿದೆ, ಅಥವಾ ನಾವು ತಗೊಂಡಿರುವಂತಹ ಸಾಲಗಳ ಮೇಲಿನ ಬಡ್ಡಿ ದರ ಎಷ್ಟಿದೆ, ಅದನ್ನು ಸರಿತೂಗಿಸ್ಲಿಕ್ಕೋಸ್ಕರ ನಾವು ಸಾಲಗಳ ಮೇಲೆ ಬಡ್ಡಿಯನ್ನ ವಿಧಿಸಬೇಕಾಗತ್ತೆ. ಈ ರೀತಿ ನೀವು ವಿಧಿಸ್ತಾ ಇದ್ದೀರಿ ಅಂದ್ರೆ ನಾವು ಈವನ್ ಕಮರ್ಷಿಯಲ್ ಬ್ಯಾಂಕಿನ ಇಂಟ್ರೆಸ್ಟ್ ಅನ್ನು ಕೂಡ ಪರಿಗಣಿಸಬೇಕಾಗತ್ತೆ. ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಎಲ್ಲ ಇತರೆ ಹಣಕಾಸು ಸಂಸ್ಥೆಗಳೆಲ್ಲದನ್ನು ನಾವು ಪರಿಗಣಿಸಬೇಕಾಗತ್ತೆ. ಮತ್ತೆ ಸಾಲಗಳಿಗೆ, ಎಲ್ಲ ರೀತಿಯ ಸಾಲಗಳಿಗೆ ಒಂದೇ ರೀತಿಯ ಬಡ್ಡಿ ನಿಗದಿಪಡಿಸಬಹುದಾ? ಇಲ್ಲ. ಸಾಲಗಳ ಪ್ರಕಾರಗಳನ್ನು ಆಧರಿಸಿ ಬಡ್ಡಿ ನಿಗದಿಪಡಿಸಬೇಕು. ಕೃಷಿ ಸಾಲಗಳು, ಸಣ್ಣ ಕೈಗಾರಿಕೋದ್ಯಮ ಸಾಲಗಳು, ಕೃಷಿಯೇತರ ಸಾಲಗಳು, ಭದ್ರತಾ ಸಾಲಗಳು, ಭದ್ರತಾ ರಹಿತ ಸಾಲಗಳು, ಅಲ್ಪಾವಧಿ ಸಾಲಗಳು, ದೀರ್ಘಾವಧಿ ಸಾಲಗಳು, ಹೀಗೆ ಆಯಾ ಸಾಲಗಳ ಪ್ರಕಾರಗಳನ್ನು ಗಮನಿಸಿ ಆಯಾ ಟೈಪ್ ಆಫ್ ಲೋನ್ಸ್ ಅವುಗಳಿಗೆ ಬೇರೆ ಬೇರೆ ಬಡ್ಡಿ ದರವನ್ನು ನಿಗದಿಪಡಿಸಬೇಕಾಗತ್ತೆ. ಈವನ್ ಅವಧಿ ಕೂಡ ಇಂಪಾರ್ಟೆಂಟ್ ಆಗತ್ತೆ. ಸಾಲಗಳ ಅವಧಿಗಳನ್ನು ಕೂಡ ಪರಿಗಣಿಸಿ ನಾವು ಸಾಲಗಳ ಮೇಲಿನ ಬಡ್ಡಿ ದರವನ್ನು ನಿಗದಿಪಡಿಸಬೇಕಾಗತ್ತೆ. ಅಲ್ಪಾವಧಿ, ಮಧ್ಯಮಾವಧಿ, ದೀರ್ಘಾವಧಿ, ಹೀಗೆ ಅನೇಕ ಅವಧಿಗಳ ಮೇಲೆ ನಾವು ಸಾಲಗಳಿಗೆ ಬಡ್ಡಿಯನ್ನು ಇದು ಮಾಡ್ಬೇಕಾಗತ್ತೆ. ಹಾಗೆ ಸಾಲಗಾರರ ಆದಾಯ ಮತ್ತು ಪಾವತಿಸುವ ಸಾಮರ್ಥ್ಯವನ್ನು ಆಧರಿಸಿ ದೀರ್ಘಾವಧಿ ಸಾಲಗಳನ್ನು ಇಂತಿಂತವ್ರು ಪಡಿತಾರೆ. ನಮಗೆ ಅನುಭವದಲ್ಲಿ ಮತ್ತು ಈ ಹಿಂದಿನ ಅನುಭವಗಳ ಆಧಾರದಲ್ಲಿ ನಮಗೆ ಅದು ಗೊತ್ತಿರ್ತದೆ ಯಾರ್ಯಾರು ಇದಕ್ಕೆ ಸ್ಟೇಕ್ ಹೋಲ್ಡರ್ಸ್ ಅಥವಾ ಅದರ ಬೇಡಿಕೆದಾರರು ಯಾರು ಅಥವಾ ಅದಕ್ಕೆ ಗ್ರಾಹಕರು ಯಾರ್ಯಾರು ಅಂತ. ಅವರ ಹಿನ್ನೆಲೆಯನ್ನು ಕೂಡ ಪರಿಗಣಿಸಬೇಕಾಗತ್ತೆ. ಮತ್ತೆ ಎಷ್ಟೋ ಸಾರಿ ನಾವು ಸಹಕಾರ ಸಂಘಗಳು ಕೂಡ, ಬೇರೆ ಸಹಕಾರ ಸಂಘಗಳಿರ್ಬೋದು, ಸೌಹಾರ್ದ ಸಹಕಾರ ಸಂಘಗಳಿರ್ಬೋದು, ಸಹಕಾರಿ ಬ್ಯಾಂಕ್ ಇರ್ಬೋದು, ಅಥವಾ ವಾಣಿಜ್ಯ ಬ್ಯಾಂಕ್ಗಳಿರ್ಬೋದು, ಅಥವಾ ಇತರೆ ಹಣಕಾಸು ಸಂಸ್ಥೆಗಳ ಜೊತೆಗೆ ಸ್ಪರ್ಧಾತ್ಮಕವಾಗಿ ಪೈಪೋಟಿ ನೀಡಬೇಕಾದಂತ ಅನಿವಾರ್ಯತೆ ಇರ್ತದೆ. Sometimes we may have to compete with NBFCs, ಮುತ್ತೂಟ್ ಫೈನಾನ್ಸ್ ಇರ್ಬೋದು ಅಥವಾ ಪ್ರೈವೇಟ್ ಫೈನಾನ್ಷಿಯರ್ಸ್, ಅವ್ರ ಜೊತೆಗೆ ಕೂಡ ನಾವು ಪೈಪೋಟಿ ನೀಡುವಂತಹ ಸಮಯ ಬರಬಹುದು. ಆವಾಗ ಕೂಡ ಅದನ್ನು ಕೂಡ ಗಮನ ಇಟ್ಕೊಳ್ಬೇಕು. ಹಾಗೆ ಆ ರೀತಿ ಪೈಪೋಟಿ ಏನಿದೆ, ಕಾಂಪಿಟಿಷನ್ ಏನಿದೆ, ಅದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಸಾಲದ ಮೇಲಿನ ಬಡ್ಡಿ ದರವನ್ನು ನಿಗದಿಪಡಿಸಬೇಕು. ಮತ್ತೆ ಕೆಲವು ಸಾರಿ ನಿರ್ದಿಷ್ಟವಾಗಿ, ಕೆಲವೊಂದು ಸಾರಿ ಅಲ್ಪಾವಧಿಗೋಸ್ಕರ ಸರ್ಕಾರ ತನ್ನ ನೀತಿಗಳನ್ನ ಬದಲಾಯಿಸುತ್ತೆ. ಆವಾಗ ಸರ್ಕಾರದ ನೀತಿಗಳು ಬದಲಾದರೆ, ಅಂತ ಸಮಯದಲ್ಲಿ, ಕರೋನಾ ಸಮಯದಲ್ಲಿ ಸರ್ಕಾರದ ನೀತಿ ಬದಲಾಯಿತು.
ಸಾಲ ವಸೂಲಾತಿ ಪ್ರಕ್ರಿಯೆಗಳ ಮೇಲೆ ಒಂದಿಷ್ಟು ನಿರ್ಬಂಧಗಳನ್ನು ಹೇರಿದ್ರು, ಮತ್ತೊಂದಿಷ್ಟು ರಿಬೇಟ್ ಕೊಡಬೇಕು ಅನ್ನೋ ಒಂದು ಅಪೇಕ್ಷೆ ಪಟ್ಟರು. ಅದು ಬೇರೆ ಸಹಕಾರ ಸಂಸ್ಥೆಗಳು, ವಾಣಿಜ್ಯ ಸಂಸ್ಥೆಗಳು ಅಥವಾ ಹಣಕಾಸು ಸಂಸ್ಥೆಗಳಿಗೆ ಅನ್ವಯಿಸತ್ತೆ, ಹಾಗೆ ನಮಗೂ ಅನ್ವಯಿಸತ್ತೆ. ನೇರವಾಗಿ ಕಾನೂನಾತ್ಮಕವಾಗಿ ಅನ್ವಯಿಸದಿಲ್ಲದ್ರು ನಾವು ಅನ್ವಯಿಸ್ಕೊಳ್ದೇ ಇದ್ದರೆ ನಮಗೆ ಗ್ರಾಹಕರು ಕಡಿಮೆ ಆಗ್ತಾರೆ ಅಥವಾ ನಮಗೆ ಗ್ರಾಹಕರು ನಮ್ಮಿಂದ ದೂರ ಆಗ್ತಾರೆ. ಅಲ್ಲಲ್ಲ ಅವರು ರಿಯಾಯಿತಿ ಕೊಡ್ತಾರೆ, ರೀಶೆಡ್ಯೂಲ್ ಮಾಡ್ತಾ ಇದ್ದಾರೆ, ಬಡ್ಡಿ ಮನ್ನಾ ಮಾಡ್ತಾ ಇದ್ದಾರೆ, ಈ ರೀತಿ ಕೆಲವೊಂದು OTS ಮಾಡ್ತಾ ಇದ್ದಾರೆ, ಈ ರೀತಿ ಆದಾಗ ನಾವು ಮಾಡೋದಿಲ್ಲ ಅಂತ ಕೂತ್ಕೊಂಡ್ರೆ ಗ್ರಾಹಕರು ನಮ್ಮಿಂದ ದೂರ ಆಗ್ತಾರೆ. ಹಾಗಾಗಿ ನಾವು ಅನುಸರಿಸುವಂತಹ ಅನಿವಾರ್ಯತೆ ಇರ್ತದೆ. ಆ ಕಾರಣದಿಂದಾಗಿ ಸರ್ಕಾರದ ನೀತಿಗಳನ್ನು ಕೂಡ ನಾವು ಜಾರಿಯಲ್ಲಿ ಇಡ್ಬೇಕು. ನಮಗೆ ನೇರವಾಗಿ ಸರ್ಕಾರದ ನೀತಿ ಅನುಸರಿಸಬೇಕು ಅನ್ನೋದು ಒಂದು ಮಾರ್ಗಸೂಚಿ ಇಲ್ಲದೆ ಇರ್ಬೋದು, ಆದರೆ ಅನುಸರಿಸದೇ ಇದ್ದರೆ ನಮ್ಮ ಗ್ರಾಹಕರು ನಮ್ಮನ್ನ ಬಿಟ್ಟು ಬೇರೆ ಕಡೆ ಹೋಗುವಂತಹ ಲಕ್ಷಣಗಳಿರ್ತವೆ. ಹಾಗಾಗಿ ನಮಗೆ ಗ್ರಾಹಕರಿಗೆ ಕೊಡೋದು ಮಾತ್ರ ಅಲ್ಲ, ವಸೂಲಾತಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಹಾಗಾಗಿ ನಾವು ಸಾಲವನ್ನು ಕೊಡುವಾಗಲೇ ವಸೂಲಾತಿ ಬಗ್ಗೆ ಕೂಡ ನಾವು ಒಂದಿಷ್ಟು ಗಮನ ಇಡಬೇಕಾಗತ್ತೆ. ವಸೂಲಾತಿ ಪ್ರಮುಖವಾಗಿ ಈಸಿಯಾಗಿ ಆಗ್ತಾ ಇದೆ ಅಂದ್ರೆ ನಾವು ಕಡಿಮೆ ಬಡ್ಡಿ ದರವನ್ನು ಕೂಡ ನಿಗದಿಪಡಿಸಬಹುದು. ಈ ಬಡ್ಡಿ ದರ ನಿಗದಿಪಡಿಸುವಾಗ ಒಂದು ಕಾನೂನಾತ್ಮಕ ಅಂಶಗಳು ಏನಿದೆ, ಸಹಕಾರ ಸಂಘಗಳಿಗೆ ಕಾನೂನು ಏನ್ ಹೇಳುತ್ತೆ ಅಥವಾ ಸಹಕಾರ ಸಂಘದ ಕಾಯ್ದೆ ಏನ್ ಹೇಳುತ್ತೆ, ನಾವು ಬರಬೇಕಾದ ಬಡ್ಡಿಯನ್ನು ಆಕರಣೆ ಮಾಡುವಂತಿಲ್ಲ. ನಮಗೆ ನಿಯಮ 22ರಲ್ಲಿ ಕ್ಲಿಯರ್ ಆಗಿ ಹೇಳ್ಬಿಡತ್ತೆ, ಬರಬೇಕಾದ ಆದಾಯವನ್ನು ಪರಿಗಣಿಸುವಂತಿಲ್ಲ, ಅದು ಬಂದಾಗಲೇ ನಮಗೆ ಇದು. ಹಾಗಾಗಿ ಬಡ್ಡಿಯನ್ನ ಆಕರಣೆ ಪದ್ಧತಿಯಲ್ಲಿ ನಾವು ಮಾಡುವಂತಿಲ್ಲ. ಬರಬೇಕಾದ ಬಡ್ಡಿಯನ್ನ ಆಕರಿಸುವಂತಿಲ್ಲ, ಕೊಡಬೇಕಾದ ಬಡ್ಡಿಗೆ ಪೂರ್ತಿಯಾಗಿ ಆಕರಣೆ ಪದ್ಧತಿ ಅನುಸರಿಸಬೇಕು. ಅದು ನಮ್ಮ ನಿಯಮನೇ ಹೇಳುತ್ತೆ, ಆ ರೀತಿ ಮಾಡ್ಲೇಬೇಕಾಗತ್ತೆ. ಅಂದ್ರೆ ಬರಬೇಕಾದ ಬಡ್ಡಿಯನ್ನ ನಾವು ಲಾಭ ನಷ್ಟ ತಕ್ಕಗೆ ಪರಿಗಣಿಸುವಂತಿಲ್ಲ. ಯಾವುದು ಬಂದಿದೆ, ಯಾವುದು ಸ್ವೀಕೃತಿಯಾಗಿದೆ ಅದನ್ನ ಮಾತ್ರ. ಇದು ನಮಗೆ ಕಾನೂನಾತ್ಮಕವಾಗಿರುವಂತಹ ಒಂದು ನಿರ್ಬಂಧ. ಹಾಗೇನೆ ನಮಗೆ ಒಬ್ಬ ಮನುಷ್ಯನಿಗೆ ಕೊಡಬಹುದಾದ ಗರಿಷ್ಠ ಸಾಲಗಳು ಎಷ್ಟು ಅನ್ನೋದನ್ನು ಕೂಡ ಹೇಳಿದೆ. ಸಹಕಾರ ಕಾಯ್ದೆಯಲ್ಲಿ ಒಟ್ಟು ಸಾಲದ 5% ಒಬ್ಬ ಮನುಷ್ಯನಿಗೆ ಕೊಡಬಾರ್ದು, ದುಡಿಯುವ ಬಂಡವಾಳದ 5% ಜಾಸ್ತಿ ಕೊಡಬಾರ್ದು ಅಂತ ಸೌಹಾರ್ದ ಕಾಯ್ದೆ ಹೇಳುತ್ತೆ. ಸಹಕಾರ ಸಂಘಗಳ ಕಾಯ್ದೆಯಲ್ಲಿ ಒಟ್ಟು ಸಾಲದ 5%, ಅದಕ್ಕಿಂತ ಜಾಸ್ತಿ ಒಬ್ರಿಗೆ ಕೊಡುವಂತಿಲ್ಲ, ದುಡಿಯುವ ಬಂಡವಾಳದ 5% ಜಾಸ್ತಿ ಕೊಡುವಂತಿಲ್ಲ ಅಂತ ಸೌಹಾರ್ದ ಕಾಯ್ದೆ ಹೇಳುತ್ತೆ. ಎರಡೂ ಕಾಯ್ದೆಗಳಲ್ಲೂ ಗರಿಷ್ಠ ಸಾಲದ ನಿರ್ದೇಶಕರಿಗೆ ಕೊಡಬಹುದಾದಂತಹ ಗರಿಷ್ಠ ಸಾಲ ಎಷ್ಟು ಅಂದ್ರೆ ದುಡಿಯುವ ಬಂಡವಾಳದ 10%ಗಿಂತ ಜಾಸ್ತಿ ಕೊಡುವಂತಿಲ್ಲ. ಅಂದ್ರೆ ಎಲ್ಲ ನಿರ್ದೇಶಕರಿಗೂ ಸೇರಿ ದುಡಿಯುವ ಬಂಡವಾಳದ 10%ಗಿಂತ ಜಾಸ್ತಿ ನಿರ್ದೇಶಕರಿಗೆ ಕೊಡುವಂತಿಲ್ಲ. ಈಗಾಗಲೇ ಸಾಲದ ನಿಯಮಗಳನ್ನ ಚರ್ಚೆ ಮಾಡುವಾಗ ಕೆಲವೊಂದು ಪದಗಳನ್ನು ಹೇಳಿದ್ದೆ ನಾನು. ಹೈಪಾಥಿಕೇಶನ್, ಪ್ಲೆಡ್ಜ್, ಮಾರ್ಟ್ಗೇಜ್, ಲೀಸ್. ಈ ವ್ಯತ್ಯಾಸಗಳನ್ನು ತಿಳ್ಕೊಂಡಿದ್ರೆ ಸಾಲದ ನಿಯಮಗಳಲ್ಲಿ ಅದನ್ನು ಕೂಡ ಅನುಸರಿಸ್ಕೊಳ್ಬೇಕಾಗತ್ತೆ. ಅದನ್ನ ಸಾಲದ ನಿಯಮಾವಳಿಗಳ ಬಗ್ಗೆ ಚರ್ಚೆ ಮಾಡುವಾಗ ನಾನು ಚರ್ಚೆ ಮಾಡಿದ್ದೆ, ತಮಗೆಲ್ಲರಿಗೂ ಗೊತ್ತಿರ್ಬೋದು. ಹಾಗೆ ರೀಶೆಡ್ಯೂಲಿಂಗ್, ಮರುಕಂತು ನಿಗದಿಪಡಿಸುವಂಥದ್ದು, ಎಕ್ಸ್ಟೆನ್ಷನ್ ವಿಸ್ತರಣೆ, ರಿನ್ಯೂವಲ್ ನವೀಕರಣ, ರೀಲೋನ್ ಮರುಸಾಲ. ಈ ರೀತಿಯ ಪದಗಳ ವ್ಯತ್ಯಾಸ ಏನೇನು, ರೀಲೋನ್ಗೂ ರಿನ್ಯೂವಲ್ಗೂ ಏನ್ ವ್ಯತ್ಯಾಸ ಇದೆ, ಎಕ್ಸ್ಟೆನ್ಷನ್ ಮಾಡೋದಕ್ಕೂ ರೀಲೋನ್ ಮಾಡೋಕ್ಕೂ ವ್ಯತ್ಯಾಸ ಏನಿದೆ, ರೀಶೆಡ್ಯೂಲ್ ಮಾಡೋದಂದ್ರೆ ಏನರ್ಥ, ಇದು ವ್ಯತ್ಯಾಸ ಗೊತ್ತಿದ್ರೆ ಆ ದರವನ್ನು ನಿಗದಿಪಡಿಸುವಾಗ ಇದಷ್ಟನ್ನು ಪರಿಗಣಿಸಿ ನಾವು ನಿಗದಿಪಡಿಸ್ತೀವಿ. ಇನ್ನು ಸ್ನೇಹಿತರೆ, ನಮಗೆ ಪ್ರಮುಖವಾಗಿ ಅನ್ವಯಿಸುವಂತಹ ಪ್ರಮುಖ ಕಾಯ್ದೆಗಳು ಯಾವ್ದು? ಮೊದಲನೇದಾಗಿ ಕರ್ನಾಟಕ ಲೇವಾದೇವಿದಾರರ ನಿಯಮ, ಅಂದ್ರೆ ನಮ್ಮ KML ಆಕ್ಟ್ ಅಥವಾ ಕರ್ನಾಟಕ ಮನಿ ಲೆಂಡರ್ಸ್ ಆಕ್ಟ್. ಮನಿ ಲೆಂಡರ್ಸ್ ಆಕ್ಟ್ ಸಹಕಾರ ಸಂಘಗಳಿಗೆ ಅನ್ವಯಿಸಾಗತ್ತಾ? ಖಂಡಿತ ಅನ್ವಯಿಸೋದಿಲ್ಲ. ಆದರೆ ಅದರಲ್ಲಿ ಏನೇನು ಹೇಳತ್ತೆ ಅನ್ನೋದನ್ನ ನಾವು ತಲೆಯಲ್ಲಿ ಇಟ್ಕೊಂಡು ಅದನ್ನ ಗಮನದಲ್ಲಿಟ್ಕೊಂಡ್ರೆ ಇಲ್ಲಿ ನಾವು ಸಾಲ ವಸೂಲಾತಿ ಪ್ರಕ್ರಿಯೆ ಅಥವಾ ಸಾಲಕ್ಕೆ ನಿಗದಿಪಡಿಸುವಂತ ಕಂತುಗಳು ಅಥವಾ ಅದರ ಮೇಲಿನ ಬಡ್ಡಿ ದರಗಳ ಬಗ್ಗೆ ಒಂದಿಷ್ಟು ನಿರ್ದಿಷ್ಟತೆ ಸಿಗತ್ತೆ. ನೇರವಾಗಿ ನಮಗೆ ಲೇವಾದೇವಿದಾರರ ಅಧಿನಿಯಮ ಅನ್ವಯಿಸೋದಿಲ್ಲ, ಖಂಡಿತ ನನಗೆ ಒಪ್ಕೊಳ್ತೀನಿ. KML ಆಕ್ಟ್ ವಿಲ್ ನಾಟ್ ಬಿ ಅಪ್ಲಿಕಬಲ್ ಟು ಕೋಆಪರೇಟಿವ್ ಸೊಸೈಟೀಸ್ ಡೆಫಿನೆಟ್ಲಿ.
ಹಾಗೆ ನಾವೇನಾದ್ರು ಪಾನ್ ಬ್ರೋಕಿಂಗ್ ಅಂದ್ರೆ ನಾವೇನಾದ್ರು ಆಭರಣ ಸಾಲಗಳನ್ನ ನೀಡ್ತಾ ಇದ್ರೆ ಗಿರ್ವಿದಾರರ ಕಾಯ್ದೆಯ ಅಂಶಗಳನ್ನ ನಾವು ಗಮನಿಸಬೇಕು. ಹಾಗಂತ ಗಿರ್ವಿದಾರ ಕಾಯ್ದೆ ನಮ್ಗೆ ಅನ್ವಯಿಸುತ್ತಾ? ಖಂಡಿತ ಇಲ್ಲ. ಆದರೆ ಗಿರ್ವಿದಾರರ ಕಾಯ್ದೆಯಲ್ಲಿ ಏನ್ ಹೇಳತ್ತೆ, ಅದರಲ್ಲಿರುವಂತಹ ಕೆಲವೊಂದು ಅಂಶಗಳು ನಾವು ಅನುಸರಿಸಬೇಕಾಗತ್ತೆ. ಯಾವ್ದ್ಯಾವ್ದು ಗಿರ್ವಿದಾರರು ಇಟ್ಕೊಳ್ಬಹುದಾದಂತಹ ಗಿರ್ವಿ ಮಾಲುಗಳು, ಅದಕ್ಕೆ ಅಲ್ಲಿ ಸ್ಪಷ್ಟನೆ ಸಿಗತ್ತೆ. ಯಾವ್ದ್ಯಾವ್ದನ್ನ ನಾವು ಇಟ್ಕೊಳ್ಬಹುದು, ಯಾವ್ದ್ಯಾವ್ದನ್ನ ಇಟ್ಕೊಳ್ಬಾರ್ದು, ಅದನ್ನ ಯಾವ ರೀತಿ ನಾವು ಇದು ಮಾಡ್ಕೊಳ್ಬೇಕು ಅನ್ನೋದನ್ನ ಬಗ್ಗೆ ನಮ್ಗೆ ಸ್ಪಷ್ಟತೆ ಸಿಗತ್ತೆ. ನೇರವಾಗಿ ನಮಗೆ ಆ ಕಾಯ್ದೆಗಳು ಅನ್ವಯ ಆಗೋದಿಲ್ಲ, ಆದರೆ ಆ ಕಾಯ್ದೆಯ ಕೆಲವೊಂದು ಹೆಚ್ಚಿನ ಅಂಶಗಳು ನಮಗೆ ನಮ್ಮ ನಿಯಮಗಳನ್ನ ರೂಪಿಸ್ಲಿಕ್ಕೆ ಅನುಕೂಲ ಆಗತ್ತೆ. ಹಾಗೆ ಸಾಲಗಳ ಮೇಲೆ ಬೇರೆ ಬೇರೆ ಹಂತದಲ್ಲಿ RBIನವರು ಅಥವಾ ನಬಾರ್ಡ್ ಇರ್ಬೋದು, ಅಥವಾ ಸಹಕಾರಿ ಇಲಾಖೆ ಇರ್ಬೋದು, ಅಥವಾ ಸೌಹಾರ್ದ ಸಹಕಾರಿಗಳಾಗಿದ್ರೆ ಸಂಯುಕ್ತ ಸಹಕಾರಿ ಇರ್ಬೋದು, ಅವ್ರ ಸುತ್ತೋಲೆಗಳನ್ನ ಏನಾದ್ರು ನೀಡಿದ್ರೆ ಅದನ್ನ ಪರಿಗಣಿಸಬೇಕು. ಯು ನೀಡ್ ಟು ಕನ್ಸಿಡರ್ ಆಲ್ ದೋಸ್ ಸರ್ಕ್ಯುಲರ್ಸ್ ಆರ್ ಎನಿ ಗೈಡ್ಲೈನ್ಸ್. ಮತ್ತೆ ಮಿತಿಮೀರಿದ ಬಡ್ಡಿ ಹೇರುವಿಕೆ ನಿಷೇಧ ಕಾಯ್ದೆ, ಕರ್ನಾಟಕ ಮಿತಿಮೀರಿದ ಬಡ್ಡಿ ಹೇರುವಿಕೆ ನಿಷೇಧ ಕಾಯ್ದೆ ಅಂತ ಒಂದಿದೆ. ಅದು 2004ರಲ್ಲಿ ಬಂದಿರುವಂತದ್ದು. ಅದು ಕೂಡ ನಮಗೆ ನೇರವಾಗಿ ಅಪ್ಲೈ ಆಗೋದಿಲ್ಲ, ಆದರೆ ಅದರಲ್ಲಿ ಕೆಲವೊಂದು ಅಂಶಗಳು ನಮಗೆ ಮಾರ್ಗದರ್ಶನ ಕೊಡುತ್ತೆ, ಮಾರ್ಗಸೂಚಿ ಆಗತ್ತೆ. ತಮಗೆಲ್ಲರಿಗೂ ಗೊತ್ತಿದೆ. ಮುಂದೊಮ್ಮೆ ಇದ್ರ ಬಗ್ಗೆನೂ ನಾವು ಇದು ಮಾಡೋಣ, ಹೇಗೆ ಅಪ್ಲೈ ಆಗತ್ತೆ, ಹೇಗೆ ನಾವು ಅನುಸರಿಸಬೇಕು ಅನ್ನೋದನ್ನ. ಕರ್ನಾಟಕ ಮಿತಿಮೀರಿದ ಬಡ್ಡಿ ವಿಧಿಸುವಿಕೆ ನಿಷೇಧ ಅಧಿನಿಯಮ, ಕರ್ನಾಟಕ ಪ್ರೊಹಿಬಿಷನ್ ಆಫ್ ಚಾರ್ಜಿಂಗ್ ಆಫ್ ಎಕ್ಸಾಬಿಟೆಂಟ್ ಇಂಟರೆಸ್ಟ್ ಆಕ್ಟ್ 2004ರಲ್ಲಿ ಶ್ರೀಯುತ SM ಕೃಷ್ಣ ಅವರ ಅವಧಿಯಲ್ಲಿ ಬಂದಿರುವಂತದ್ದು. ಆವಾಗ ಅವರು ನೋಟಿಫಿಕೇಶನ್ ಕೂಡ ಕೊಟ್ಟರು. ಆ ನೋಟಿಫಿಕೇಶನ್ ನಮ್ಮಲ್ಲಿ ಪಾಪ್ಯುಲರ್ ಇದೆ. ಸೆಕ್ಯೂರ್ಡ್ ಲೋನ್ಸ್ಗೆ 14%, ಅನ್ಸೆಕ್ಯೂರ್ಡ್ ಲೋನ್ಸ್ಗೆ 16%, ಅದಕ್ಕಿಂತ ಜಾಸ್ತಿ ಇದು ಮಾಡೋಂತಿಲ್ಲ ಅಂತೇಳಿ ಒಂದು ನೋಟಿಫಿಕೇಶನ್ ಕೂಡ ಬಂತು. ಆದರೆ ಅದನ್ನ ಹಿಡ್ಕೊಂಡು ಸಹಕಾರ ಸಂಸ್ಥೆಗಳ ಮೇಲೆ ಕೂಡ ಹೆಚ್ಚಿನ ನಮ್ಮ ಪತ್ತಿನ ಸಹಕಾರ ಸಂಸ್ಥೆಗಳಿಗೆ ಕೂಡ ನೋಟಿಸ್ ಕೊಟ್ರು. ಆದರೆ ಅದು ನೇರವಾಗಿ ನಮ್ಗೆ ಅಪ್ಲೈ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದು, ಅಂಡ್ ದಿಸ್ ಈಸ್ ಆ ನೋಟಿಫಿಕೇಶನ್ ಇಶ್ಯೂ ಮಾಡಿದ್ದೆ ಅಂಡರ್ ಸೆಕ್ಷನ್ 28 ಆಫ್ ಕರ್ನಾಟಕ ಮನಿ ಲೆಂಡರ್ಸ್ ಆಕ್ಟ್. ಅದು ನಮಗೆ ಅಪ್ಲೈ ಆಗುವಂತದ್ದಲ್ಲ. ಅಲ್ಲಿ ಸೆಕ್ಯೂರ್ಡ್ ಲೋನ್ಗೆ ಎಷ್ಟು, ಅನ್ಸೆಕ್ಯೂರ್ಡ್ ಲೋನ್ಸ್ಗೆ ಎಷ್ಟು ಅನ್ನೋ ನಿಯಮಗಳನ್ನು ಹೇಳಿದ್ರು. ಸೆಕ್ಯೂರ್ಡ್ ಲೋನ್ಸ್ಗೆ 14%, ಭದ್ರತಾ ಸಾಲಗಳಿಗೆ 14%, ಅನ್ಸೆಕ್ಯೂರ್ಡ್ ಲೋನ್ಸ್ಗೆ 16% ಅಂತ ಹೇಳಿತ್ತು ಆ ಸರ್ಕ್ಯುಲರ್ ಅಲ್ಲಿ. ಬಟ್ ದಟ್ ಈಸ್ ಅಪ್ಲಿಕಬಲ್ ಟು KML ಆಕ್ಟ್. ಅಲ್ಲಿ ಗೊಂದಲಗಳಾಗಿತ್ತು. ಹಾಗಾಗಿ ಆ ರೀತಿ ಗೊಂದಲಗಳನ್ನ ಮಾಡ್ಕೊಳ್ಬೇಡಿ. ಇಲ್ಲಿ ಬಡ್ಡಿ ನಿಗದಿಪಡಿಸುವಾಗ ಗಮನಿಸಬೇಕಾದಂತ ಅಂಶಗಳೇನು? ನಾವು ಲೇವಾದೇವಿಗಾರರ ಅಧಿನಿಯಮದ ಕೆಳಗಡೆ ಬರೋದಿಲ್ಲ ಸಹಕಾರ ಸಂಘಗಳು. ಯಾಕೆಂದ್ರೆ ನಾವು ಸಾರ್ವಜನಿಕ ಲೆಂಡರ್ಸ್ ಅಲ್ಲ. ವಿ ಆರ್ ನಾಟ್ ಪಬ್ಲಿಕ್ ಲೆಂಡರ್ಸ್, ವಿ ಆರ್ ನಾಟ್ ಲೆಂಡಿಂಗ್ ಟು ಪಬ್ಲಿಕ್. KML ಆಕ್ಟ್ ಅಲ್ಲಿ ಇರುವಂತವ್ರು ದೇ ಲೆಂಡ್ ಟು ದಿ ಪಬ್ಲಿಕ್, ವಿ ಆರ್ ನಾಟ್ ಲೆಂಡಿಂಗ್ ಟು ಪಬ್ಲಿಕ್. ಅದಕ್ಕೋಸ್ಕರನೇ ನಾನು ಸದಸ್ಯತ್ವದ ಇದನ್ನ ಹೇಳುವಾಗ ಸದಸ್ಯತ್ವದ ನಿಯಮಗಳನ್ನ ಸರಿಯಾಗಿ ಅನುಸರಿಸಿ, ಸದಸ್ಯರನ್ನ ಮಾಡ್ಕೊಳ್ಳುವಾಗ ಸದಸ್ಯತ್ವದ ಎಲ್ಲ ನಿಯಮಗಳನ್ನ ಅನುಸರಿಸಿ, ಅವರು ಪ್ರದೇಶದ ಕಾರ್ಯವ್ಯಾಪ್ತಿಯ ನಿವಾಸಿಯಾಗಿರ್ಬೇಕು, 18 ವರ್ಷ ಆಗಿರ್ಬೇಕು. ಆ ರೀತಿ ಇದು ಮಾಡ್ಕೊಂಡ್ರೆ ಅವರು ನಮ್ಮ ಗ್ರಾಹಕರು ಮತ್ತು ಸದಸ್ಯರು ಆಗಿರ್ತಾರೆ. ಸದಸ್ಯರು ಅಂದ್ರೆ ನಮ್ಮ ಮಾಲೀಕರು ಹೌದು ಮತ್ತು ಗ್ರಾಹಕರು ಹೌದು. ಹಾಗಾಗಿ ನಾವು ಸದಸ್ಯರಿಗೆ ಮಾತ್ರ ಸಾಲ ನೀಡ್ತೀವಿ ಹೊರತು ಸಾರ್ವಜನಿಕರಿಗೆ ಸಾಲ ನೀಡೋದಿಲ್ಲ. ಮತ್ತೆ ನಮ್ಮ ಸಾಲದ ನಿಯಮಗಳನ್ನ ಯಾರು ಮಾಡ್ಕೊಡ್ತಾರೆ? ಸಾಲದ ನಿಯಮಗಳನ್ನ ರೂಪಿಸುವಂತದ್ದು ಜನರಲ್ ಬೋರ್ಡ್ ಆದ್ರೂ ಅಪ್ರೂವಲ್ ಮಾಡುವಂತದ್ದು ಜನರಲ್ ಬಾಡಿ. ಹಾಗೆ ಸಹಕಾರ ಸಂಘಗಳಲ್ಲಿ ನಾವು ಏನ್ ಲಾಭಾಂಶ ಪಡಿತೀವಿ ಅದು ಸಾಲಗಾರ ಸದಸ್ಯರಿಗೂ ಸಿಗತ್ತೆ. ದೇ ಆರ್ ಆಲ್ಸೋ ಬೆನಿಫಿಷಿಯರೀಸ್. ಅಂದ್ರೆ ಗ್ರಾಹಕರು ಮತ್ತು ಬೆನಿಫಿಷಿಯರೀಸ್ ಎರಡು ಒಂದೇ, ಫಲಾನುಭವಿಗಳು, ಅವರು ಕೂಡ ಫಲಾನುಭವಿಗಳೇ. ಆ ಕಾರಣದಿಂದಾಗಿ ನಮಗೆ 2003 ಅಧಿನಿಯಮದ ಈ ಸುತ್ತೋಲೆ ಖಂಡಿತ ಅನ್ವಯಿಸೋದಿಲ್ಲ.
ಹಾಗೆ ನಮ್ಮ ಸಹಕಾರ ಸಂಘವಾಗಲಿ ಅಥವಾ ನಬಾರ್ಡ್ ಅಥವಾ RBI ನಲ್ಲಿ ಸಾಲದ ಮೇಲಿನ ಗರಿಷ್ಠ ಬಡ್ಡಿ ದರವನ್ನು ನಿಗದಿಪಡಿಸಿಲ್ಲ ಸಹಕಾರ ಸಂಘಗಳಿಗೆ. ಮತ್ತೆ ಈ ಕಾಯ್ದೆ ಯಾವುದು ಮಿತಿಮೀರಿದ ಬಡ್ಡಿ ಹೇರುವಿಕೆ ನಿಷೇಧ ಕಾಯ್ದೆ ಜಾರಿಗೆ ಬಂದ ನಂತರ ಕೂಡ ಸಹಕಾರ ಸಂಘಗಳ ವ್ಯಾಜ್ಯಗಳು ಏನಾರು ನಾವು ಫೈಲ್ ಮಾಡಿದೀವಲ್ಲ ಅದರಲ್ಲಿ ತೀರ್ಪುಗಳು 16ಕ್ಕಿಂತ ಹೆಚ್ಚಿನ ಬಡ್ಡಿ ದರದಲ್ಲಿ ಬಂದಿದೆ. ಯಾಕೆಂದ್ರೆ ನ್ಯಾಯಾಲಯಗಳು ಮತ್ತು ನಮ್ಮ ಪಂಚಾಯಿತಿ ನ್ಯಾಯಾಲಯಗಳು ಕೂಡ ಗೊತ್ತಾಗಿದೆ, ಅವ್ರು ಕನ್ಸಿಡರ್ ಮಾಡಿದ್ದಾರೆ ಈ ಲೇವಾದೇವಿಗಾರರ ನಿಯಮಗಳು ಸಹಕಾರ ಸಂಘಗಳಿಗೆ ಅನ್ವಯಿಸೋದಿಲ್ಲ ಅಂತ. ಹಾಗಂತ ಎಷ್ಟು ನಾವು ನಿಗದಿಪಡಿಸಬಹುದಾ? ಇಲ್ಲ. ಯಾಕೆಂದ್ರೆ ಇಲ್ಲಿ ಸೆಲ್ಫ್ ಕಂಟ್ರೋಲ್ ಇರ್ಬೇಕಾಗತ್ತೆ. ಬಡ್ಡಿ ದರವನ್ನ ನಿಗದಿಪಡಿಸ್ಲೇ ಇಲ್ಲ, ಎಲ್ಲೂ ಯಾರು ನಮ್ಗೇನು ಇಲ್ಲ, ನಾವು ಎಷ್ಟಾರು ಮಾಡ್ಬೋದು ಅಂತೇಳಿ ತಿಂಗಳಿಗೆ ಪ್ರೈವೇಟ್ ಫೈನಾನ್ಷಿಯರ್ಸ್ ಮಾಡದಂಗೆ ತಿಂಗಳಿಗೆ 3%, 36% ನಾವು ಮಾಡ್ಬೋದಾ? ಇಲ್ಲ. ನಾವು ಸಹಕಾರ ಸಂಘಗಳು ಚಕ್ರ ಬಡ್ಡಿ ಹಾಕ್ಬೋದಾ? ಖಂಡಿತ ಬೇಡ, ತಪ್ಪಾಗತ್ತೆ. ಪೀನಲ್ ಇಂಟ್ರೆಸ್ಟ್ ಎಷ್ಟಾರು ವಹಿಸ್ಬೋದಾ? ಮಿತಿ ಇಲ್ಲ, ಸುಸ್ತಿ ಬಡ್ಡಿಗೆ ಮಿತಿ ಇಲ್ಲ. 2%, 3%, 4% ಎಷ್ಟಾರು ಹಾಕ್ಬೋದು. ಆದ್ರೆ ಎಷ್ಟಾರು ಹಾಕ್ಬೋದಾ? ಖಂಡಿತ ಹಾಕ್ಬೇಡಿ. ಮತ್ತೆ ಸುಸ್ತಿ ಬಡ್ಡಿಯನ್ನು ಕೂಡ ಕ್ಯಾಲ್ಕುಲೇಟ್ ಮಾಡುವಾಗ ಸುಸ್ತಿ ಬಡ್ಡಿ ಬಾಕಿಯಾದ ಮೊಬೈಲಿಗೆ, ಬಾಕಿಯಾದ ಅವಧಿಗೆ, ಓವರ್ ಡ್ಯೂ ಪೋರ್ಷನ್ ಆಫ್ ದಿ ಲೋನ್ ಅಂಡ್ ಓವರ್ ಡ್ಯೂ ಪೋರ್ಷನ್ ಆಫ್ ದಿ ಪೀರಿಯಡ್, ಅದಕ್ಕೆ ಮಾತ್ರ ಹಾಕ್ಬೇಕಾಗತ್ತೆ. ಕೆಲವರು ಎಂಟೈರ್ ಲೋನ್ ಅಮೌಂಟಿಗೆ ಹಾಕ್ತೀರಿ, ಅದು ತಪ್ಪಾಗತ್ತೆ. ಎಲ್ಲೋ ಒಂದ್ ಕಡೆ ಗ್ರಾಹಕರು ನಮ್ಮ ಸಾಲಗಾರರು ಎಷ್ಟಿದ್ರು ಕೊಡ್ತಾರೆ ಅಂತೇಳಿ ಅವರ ಪರಿಸ್ಥಿತಿಯನ್ನ ನಾವು ದುರ್ಬಳಕೆ ಮಾಡ್ಕೊಳ್ಬಾರ್ದು, ಅವರ ಅನಿವಾರ್ಯತೆಯನ್ನ ದುರ್ಬಳಕೆ ಮಾಡ್ಕೊಳ್ಬಾರ್ದು ನಾವು. ಹಾಗಾಗಿ ಸ್ನೇಹಿತರೆ, ಎಲ್ಲಿವರೆಗೆ ಗ್ರಾಹಕರು ಅಥವಾ ನಮ್ಮ ಸದಸ್ಯರ ಶೋಷಣೆ ನಾವು ಮಾಡೋದಿಲ್ವೋ ಅಲ್ಲಿವರೆಗೆ ಆ ವ್ಯವಹಾರಕ್ಕೆ ಯಾವುದೇ ಧಕ್ಕೆ ಇರೋದಿಲ್ಲ. ಹಾಗಾಗಿ ಇವತ್ತಿನ ಅವಧಿಯಲ್ಲಿ ನಾನು ಹೇಳ್ತಾ ಇರುವಂತದ್ದು ಫೈನಲಿ ಸಾಲಗಳ ಮೇಲಿನ ಬಡ್ಡಿ ದರವನ್ನ ನಿಗದಿಪಡಿಸುವಂತಹ ಸರ್ವಾಧಿಕಾರ ಸಕಲ ಸವಲತ್ತುಗಳು ಇರುವಂತದ್ದು ಆಡಳಿತ ಮಂಡಳಿಗೆ, ನಿಯಮಗಳಿಗೆ ಅನುಸಾರವಾಗಿ ಅವರು ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಬಡ್ಡಿ ದರವನ್ನು ನಿಗದಿಪಡಿಸಬಹುದು. ಆದರೆ ಅದಕ್ಕೆ ಒಂದು ಸ್ವಯಂ ನಿಯಂತ್ರಣ, ಒಂದಿಷ್ಟು ಕಟ್ಟುಪಾಡುಗಳು, ಬೇಲಿಗಳು ಬೇಕಾಗತ್ತೆ. ಅದಕ್ಕೆ ನೋಡ್ಕೊಳ್ಳಿ. ವ್ಯವಹಾರವನ್ನು ದುಸ್ಥಿತಿಗೆ ತಗೊಂಡೋಗುವಂತ ಇದಾಗೋದು ಬೇಡ. ಹಾಗಾಗಿ ಆ ರೀತಿ ನೋಡ್ಕೊಂಡು ನಾವು ಪರಿಗಣಿಸಿ ಬಡ್ಡಿ ದರವನ್ನ ನಿಗದಿಪಡಿಸಬೇಕು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಇದರಲ್ಲಿ ಸುಮಾರು 40 ನಿಮಿಷಗಳ ಕಾಲ ಸಾಲಗಳ ಮೇಲಿನ ಬಡ್ಡಿ ದರಗಳ ಬಗ್ಗೆ ಇವತ್ತು ಚರ್ಚೆ ಮಾಡಿದೀವಿ.